ಆದರೆ ನಾವೆಲ್ಲ ಅತ್ಯಂತ ಪರಮ ಪಾಮರರು, ಅಲ್ಪ ಬುದ್ಧಿಯುಳ್ಳವರು, ಮಂದ ಬುದ್ಧಿಯುಳ್ಳವರು ನಾವೆಲ್ಲರೂ ಕೂಡ. ಆ ಶ್ರೀಮದ್ ಆಚಾರ್ಯರ ಮಾತುಗಳ, ಆ ವಾಕ್ಯಗಳ ಅರ್ಥಾನುಸಂಧಾನ ಅಷ್ಟು ಸುಲಭವಾಗಿ ನಮಗೆ ಆಗ್ಲಿಕ್ಕೆ ಆಗೋದಿಲ್ಲ. ವ್ಯಾಸರ ಸೂತ್ರ ಅರ್ಥ ಆಗಬೇಕು ಅಂದ್ರೆ ಆಚಾರ್ಯರ ಭಾಷ್ಯ ನೋಡಬೇಕಾಗತ್ತೆ. ಆಚಾರ್ಯರ ಭಾಷ್ಯದ ಇತರ ಗ್ರಂಥಗಳ ವಾಕ್ಯಗಳು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದ್ರೆ ಟೀಕಾಕಾರರ, ಟಿಪ್ಪಣಿಕಾರರ ಅನಿವಾರ್ಯತೆ, ಅವಶ್ಯಕತೆ ಬಹಳನೇ ಇದೆ ನಮಗೆ. ಅವರ ಅನುಗ್ರಹದಿಂದ ಮಾತ್ರ ಸಾಧ್ಯ ನಾವು ಶ್ರೀಮದ್ ಆಚಾರ್ಯರ ಮಾತುಗಳನ್ನು ಅರ್ಥೈಸಿಕೊಳ್ಳಿಕ್ಕೆ. ಹಾಗಾಗಿ ಅಂತಹ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನ ಇಡೀ ಜಗತ್ತಿಗೆ ತಿಳಿಸುವ ಸಲುವಾಗಿ ಅನೇಕ ದೇವಾನುದೇವತೆಗಳು, ಋಷಿಗಳು, ಮುನಿಗಳು, ಜ್ಞಾನಿಗಳೆಲ್ಲರೂ ಕೂಡ ಆಚಾರ್ಯರ ಪರಂಪರೆಯಲ್ಲಿ, ಆಚಾರ್ಯರ ಪೀಠದಲ್ಲಿ ಅವತರಿಸಿ ನಮ್ಮೆಲ್ಲರಿಗೂ ಅನುಗ್ರಹ ಮಾಡುವ ಸಲುವಾಗಿ, ಆಚಾರ್ಯರ ವೇದವ್ಯಾಸ ದೇವರ ಸೇವೆ ಮಾಡುವ ಸಲುವಾಗಿ ಅನೇಕ ಜನ ಮಹಾನುಭಾವರುಗಳು ಧರೆಗಿಳಿದಿದ್ದಾರೆ. ಅಂಥ ಧರೆಗಿಳಿದ ಅನೇಕ ಮಹಾನುಭಾವರ, ಆಚಾರ್ಯರ ಪರಂಪರೆಯಲ್ಲಿ ಬಂದ ಮಹಾನುಭಾವರುಗಳಲ್ಲಿ ಅನೇಕರು, ಆ ಅನೇಕರುಗಳಲ್ಲಿ ಪ್ರಾಯಶಃ ಚೈತ್ರದಿಂದ ಫಾಲ್ಗುಣದಲ್ಲಿ ನಾವು ನೋಡಿದಾಗ, ಈ ಫಾಲ್ಗುಣದಲ್ಲಿ ಅನೇಕ ಮಹಾಜ್ಞಾನಿಗಳ ಆರಾಧನಾ ಮಹೋತ್ಸವ ಬರುವಂತಹ ಮಾಸ ಯಾವುದಾದ್ರೂ ಇದ್ರೆ ಅದು ಫಾಲ್ಗುಣ ಮಾಸ. ಹಾಗಾಗಿ ಪ್ರಾರಂಭದಲ್ಲೇ ನಾನು ಹೇಳಿದೆ, ದೇವರ ಅನುಗ್ರಹ ಆಗಬೇಕು ಅಂತಿದ್ರೆ ಗುರುಗಳ ಅನುಗ್ರಹ ಆಗಬೇಕು. ಅಂಥ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಅದ್ಭುತವಾದಂತಹ ಪರ್ವಕಾಲ ಅಂದ್ರೆ ಅದು ಫಾಲ್ಗುಣ ಮಾಸ ಅಂತ ಹೇಳ್ಬೋದು. ಯಾಕಂದ್ರೆ ಧೀರೇಂದ್ರ ತೀರ್ಥರದಾಯಿತು ಮೊನ್ನೆ, ಇವತ್ತಿಂದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರದು, ಅದಾದ್ಮೇಲೆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು, ಅಧಿರಾಜರು, ಮಹಾನುಭಾವರಾದ ವ್ಯಾಸರಾಜರು, ಹೀಗೆ ಹೋಗ್ತಾನೆ ಅನೇಕ ಜನ ಮಹಾಜ್ಞಾನಿಗಳ ಆರಾಧನಾ ಮಹೋತ್ಸವಗಳು ನಡೀತಾನೇ ಇದೆ ಈ ಒಂದು ಮಾಸದಲ್ಲಿ. ಹಾಗಾಗಿ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಅತ್ಯುನ್ನತವಾದಂತಹ ಸಮಯ ಪರ್ವಕಾಲ. ನಿನ್ನೆ ದಿವಸ ನಾವೆಲ್ಲ ಹೇಳಿದ್ವಿ, ಗ್ರಹಣ ಒಳ್ಳೆ ಪರ್ವಕಾಲ ಸಾಧನೆ ಮಾಡ್ಕೊಳ್ಳಿಕ್ಕೆ ಅಂತ. ನಿಜವಾಗಲೂ ಆ ದಿವಸ, ಆ ಸಮಯ ಮಾತ್ರ ಅಲ್ಲ, ಪ್ರಾಯಶಃ ಈ ತಿಂಗಳು ಪೂರ್ತಿ ನಮಗೆ ಒಂದು ರೀತಿಯಾದಂತಹ ಪರ್ವಕಾಲ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಮಹಾನುಭಾವರುಗಳ ಅಭಿಪ್ರಾಯ ಏನು ಅಂದ್ರೆ, ಶ್ರೀಮದ್ ಆಚಾರ್ಯರ ಮಾತುಗಳನ್ನ ಪ್ರತಿಯೊಬ್ಬರ ಮನೆಗಳಲ್ಲಿ, ಪ್ರತಿಯೊಬ್ಬರ ಮನದಲ್ಲಿ ತಲುಪಿಸುವ ಜವಾಬ್ದಾರಿಯನ್ನ ಹೊತ್ತವರು. ಎಲ್ಲರ ಅಭಿಪ್ರಾಯ ಒಂದೇ, ಭಗವಂತನ ತತ್ವವನ್ನ, ಪ್ರಾಣತತ್ವವನ್ನ, ಜಗತ್ತು ಸತ್ಯ ಅನ್ನುವ ತತ್ವವನ್ನ ತಿಳಿಸುವ ಸಲುವಾಗಿ ಬಂದ ಮಹಾನುಭಾವರು. ಅವರಲ್ಲಿ ಒಬ್ಬರಾದಂತಹ ಮಹಾಜ್ಞಾನಿಗಳಾದ ಮಹಾನುಭಾವರಾದಂತಹ ಅಧಿರಾಜ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ, ಉಳಿಕಿದ ಎಲ್ಲ ಜ್ಞಾನಿಗಳ ಆರಾಧನೆಯ ಮಹೋತ್ಸವದ ಅಂಗವಾಗಿ ಅಧಿರಾಜ ತೀರ್ಥ ಶ್ರೀಪಾದಂಗಳವರ ಅದ್ಭುತವಾದಂತಹ ಗ್ರಂಥ ತತ್ವಸಾರ ಅಂತ ಮಹಾನುಭಾವರು, ವಾದಿರಾಜರು ಯುಕ್ತಿ ಮಲ್ಲಿಕ, ಗುರುವರ್ಥ ದೀಪಿಕ, ಹೀಗೆ ಅನೇಕ ಪ್ರೌಢ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆ ಲಕ್ಷಾಲಂಕಾರ, ಹೀಗೆ ಹೇಳ್ತಾ ಹೋದ್ವಿ ಅಂದ್ರೆ ವಾದಿರಾಜರು ಬರೆದ ಗ್ರಂಥಗಳನ್ನ ಹೇಳಲಿಕ್ಕೆ 3 ದಿನ ಸಾಕಾಗೋದಿಲ್ಲ. ಗ್ರಂಥಗಳ ವಿಷಯ ಬೇರೆ ದೂರ ಉಳಿತು. ಅಂಥ ಮಹಾನುಭಾವರು ವಾದಿರಾಜರು. ಆ ಪ್ರೌಢ ಗ್ರಂಥಗಳ, ಸಂಸ್ಕೃತದಲ್ಲಿ ಇರುವಂತಹ ಗ್ರಂಥಗಳನ್ನ ಅಧ್ಯಯನ ಮಾಡುವಷ್ಟು ಕೂಡ ನಮಗೆ ಯೋಗ್ಯತಾ ಇಲ್ಲ, ಅಷ್ಟು ಸಾಮರ್ಥ್ಯ ಇಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಭಗವಂತನಲ್ಲಿ ಭಕ್ತಿ ಉಂಟಾಗಬೇಕು ಅನ್ನುವ ಕಾರಣಕ್ಕಾಗಿಯೇ ಎಲ್ಲ ಮಹಾಜ್ಞಾನಿಗಳು ಅವರು ತೆಗೆದುಕೊಂಡ ನಿರ್ಧಾರ ಯಾವುದು ಅಂದ್ರೆ, ಯಾರು ಯಾವ ಭಾಷೆಯಲ್ಲಿ ಮಾತನಾಡ್ತಿರ್ತಾರೋ, ಯಾರಿಗೆ ಯಾವ ಭಾಷೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಭಗವಂತನ ತತ್ವವನ್ನ ತಿಳಿಸೋಣ ಅಂತ ಸಂಕಲ್ಪ ಮಾಡಿಕೊಂಡು ಅನೇಕ ಜನ ಜ್ಞಾನಿಗಳು ಮಾಡಿದ ಮಹಾ ಅನುಗ್ರಹ ಏನು ಗೊತ್ತಾ? ನಾವೆಲ್ಲರೂ ಪ್ರತಿನಿತ್ಯ ಮಾತನಾಡುವ ಪ್ರತಿಯೊಬ್ಬರಿಗೂ ಪ್ರಾದೇಶಿಕ ಭಾಷೆ, ನಮ್ಮ ಇದರಲ್ಲಿರುವಂತಹ ಭಾಷೆಗಳಲ್ಲಿ ಒಂದಾದಂತಹ ಭಾಷೆ ಕನ್ನಡ. ಆ ಕನ್ನಡ ಭಾಷೆಯಲ್ಲೇ ನಮಗೆ ಮಹಾನುಭಾವರಾದ ವಾದಿರಾಜರು ಅನುಗ್ರಹ ಮಾಡಿಕೊಟ್ಟಂತಹ ಕೃತಿ ವೈಕುಂಠ ವರ್ಣನೆ ಅಂತ. ಅದನ್ನೇ ತತ್ವಸಾರ ಅಂತ ಹೆಸರು. ತತ್ವಸಾರ ಅಂತಲೇ ಈ ಗ್ರಂಥದ ಹೆಸರು. ಅದು ಪದ್ಧತಿಯಲ್ಲಿ ವೈಕುಂಠ ವರ್ಣನೆ ಅಂತ ಬಂದಿದೆ. ಇರಲಿ, ಯಾಕೆ ಅಂತ ಅವರೇ ತಿಳಿಸ್ಕೊಡ್ತಾರೆ ಮುಂದಕ್ಕೆ. ಯಾತಕ್ಕೆ ಅಂದ್ರೆ, ಭಾಗವತದಲ್ಲಿ ವ್ಯಾಸರು ಒಂದು ಮಾತು ಹೇಳ್ತಾರೆ, ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಪುರಾಣೈಹಿ ಪ್ರಾಕೃತೈರಪಿ ಅಂತ ಒಂದು ಮಾತು ಹೇಳ್ತಾರೆ. ಭಗವಂತನನ್ನ ಸ್ತೋತ್ರ ಮಾಡೋದಕ್ಕೆ ವೇದ ಉಪನಿಷತ್ತುಗಳಂತೆ ಪುರಾಣಗಳು ಹೇಗೆ ನಮಗೆ ಸಹಾಯವಾಗುತ್ತೋ, ಪುರಾಣದಂತೆ ಪುರಾಣಗಳಿಂದ ಜೊತೆಯಲ್ಲಿ ಪ್ರಾಕೃತೈರಪಿ, ಅಪ್ರಾಕೃತನಾದಂತಹ ಭಗವಂತನ ಮಹಿಮೆಯನ್ನ ಗುಣಗಾನ ಮಾಡಲಿಕ್ಕೆ ಪ್ರಾಕೃತ ಭಾಷೆಯಲ್ಲಾದರೂ ಕೂಡ ಪರವಾಗಿಲ್ಲ,
ಆದರೆ ಅಪ್ರಾಕೃತನಾದ ಭಗವಂತನ ಸ್ತೋತ್ರಗಳ ಅವನ ಗುಣಚಿಂತನೆಯನ್ನ ಮಾತ್ರ ಬಿಡಬೇಡ್ರಿ. ಅದಕ್ಕೆ ವ್ಯಾಸರಿಟ್ಟರು ಪ್ರಾಕೃತೈರಪಿ, ಪ್ರಾಕೃತ ಭಾಷೆಯಲ್ಲಾದರೂ ಕೂಡ ಅಪ್ರಾಕೃತನ ಗುಣಗಾನವನ್ನ ಮಾಡ್ರಿ. ಹಾಗಾಗಿ ಈ ಮಾತಿನಿಂದ ಅನೇಕ ಜನ ಜ್ಞಾನಿಗಳೆಲ್ಲರೂ ಕೂಡ ಪ್ರಾಕೃತವಾದ ಭಾಷೆಯಲ್ಲಿ ಅಪ್ರಾಕೃತನಾದ ಭಗವಂತನ ಮಹಿಮೆಯನ್ನು ನಮಗೆ ತಿಳಿಸಲಿಕ್ಕೆ ಮುಂದಾದರು. ಅಂಥ ಮಹಾನುಭಾವರ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಅವರ ಗ್ರಂಥಗಳನ್ನ ಅಧ್ಯಯನ ಮಾಡು, ಅದನ್ನ ಉಪದೇಶ ಮಾಡು, ಅಥವಾ ಅದನ್ನ ಕುರಿತು ಚರ್ಚೆ ಮಾಡಿ ಅದನ್ನ ಉಪದೇಶ ಮಾಡಿ ತಿಳಿಸುವಷ್ಟು ಯೋಗ್ಯತೆ ಸರ್ವಾತ್ಮನ ಖಂಡಿತ ಇಲ್ಲ. ಅವರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಗುರುಗಳ ಅನುಗ್ರಹದಿಂದ ಮಾಡ್ತೇನೆ. ಹಾಗಾಗಿ ಅಂಥ ಅದ್ಭುತವಾದಂತಹ ಗ್ರಂಥ ತತ್ವಸಾರ ಅಂತ. ಇದರ ಹೆಸರೇ ತತ್ವಸಾರ. ನೋಡ್ರಿ, ಯಾತಕ್ಕೆ ಇದಕ್ಕೆ ತತ್ವಸಾರ ಅಂತ ಇಟ್ಟರು ಅಂದ್ರೆ, ಭಗವಂತನ ತತ್ವಗಳನ್ನ, ಪ್ರಾಣದೇವರ ತತ್ವಗಳನ್ನ ಜಗತ್ತಿನಲ್ಲಿ ನಮಗೋಸ್ಕರ ತಿಳಿಸುವ ಸಲುವಾಗಿ. ತತ್ವ ಅಂದ್ರೆ ಏನು? ಯಥಾರ್ಥವಾದದ್ದು, ಯಾವುದು ಯಾವ ರೀತಿಯಾಗಿದೆಯೋ ಹಾಗೇ ತಿಳಿಯೋದು. ಇದು ಹೀಗಲ್ಲ, ಇನ್ನು ಹೇಗೂ ಅಲ್ಲ, ಇದು ಹೀಗೆ ಅಂತ ತಿಳಿಯೋದಕ್ಕೆ ತತ್ವಗಳು. ಅಂಥ ತತ್ವಗಳ ಸಾರ, ಬರೇ ಒಂದೇ ಒಂದು ತತ್ವ ಅಲ್ಲ, ಅನೇಕ ತತ್ವಗಳ ಸಾರಭೂತವಾದದ್ದು, ಎಸೆನ್ಸ್ ಯಾವುದು ಅಂದ್ರೆ ಈ ತತ್ವಸಾರ ಗ್ರಂಥ ಅಂತ ಹೇಳ್ತಾರೆ. ಹಾಗಾಗಿ ಈ ತತ್ವಸಾರ ಗ್ರಂಥಕ್ಕೆ ಮತ್ತೊಂದು ಹೆಸರೇ ವೈಕುಂಠ ವರ್ಣನೆ ಅಂತ. ಆದ್ರೆ ಏನು ಅಂದ್ರೆ, ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧಿಯಾದದ್ದು ವೈಕುಂಠ ವರ್ಣನೆ ಅಂತಾನೆ ಪ್ರಸಿದ್ಧಿ ಆಗಿದೆ. ಇನ್ನೊಂದು ಹೆಸರು ವೈಕುಂಠ ವರ್ಣನೆ ಅಂತ ರಾಜರೇ ನಮಗೆ ತಿಳಿಸ್ಕೊಡ್ತಾರೆ. ಯಾಕೆ ಇದನ್ನ ವೈಕುಂಠ ವರ್ಣನೆ ಅಂತ ಕರೀತಾರೆ ಅಂದ್ರೆ, ರಾಜರು ಇದರಲ್ಲಿ ಆಯ್ಕೆ ಮಾಡಿಕೊಂಡಂತಹ ವಿಷಯ ವೈಕುಂಠ ಲೋಕದ ವರ್ಣನೆಯನ್ನ ಮಾಡುವ ಸಲುವಾಗಿ. ಇದಕ್ಕೆ ವೈಕುಂಠ ವರ್ಣನೆ ಅಂತ ಯಾಕೆ ಕರೀತಾರೆ ಅಂದ್ರೆ, ಅನೇಕ ಕಾರಣಗಳಿದೆ. ಯಾಕೆ ಅಂತ ಕೇಳಿದ್ರೆ, ಈ ಗ್ರಂಥದಲ್ಲಿ 4 ಸಂಧಿಗಳಿದೆ ಅಂತ ಹೇಳ್ತಾರೆ. ಯಾವ್ದ್ಯಾವುದು ಅಂದ್ರೆ, ಈ ಸಾಮಾನ್ಯವಾಗಿ ನೋಡ್ರಿ, ಭಾಗವತ ಅಂದ್ರೆ ಎಷ್ಟು ಸ್ಕಂಧ? 12 ಸ್ಕಂಧ. ಮಹಾಭಾರತ ಅಂದ್ರೆ ಎಷ್ಟು ಪರ್ವಗಳು? 18 ಪರ್ವಗಳು. ಹೀಗಂತ ಹೇಳ್ತೀವಲ್ಲ, ಹಾಗೆ ರಾಜರು ಇದನ್ನ ರಚನೆ ಮಾಡಿದ್ದು 4 ಸಂಧಿಗಳಿಂದ ಕೂಡಿದ ಗ್ರಂಥ ಇದು. ಯಾವ್ದ್ಯಾವ್ದದು ಅಂತ ಕೇಳಿದ್ರೆ, ಒಂದು ಮೋಕ್ಷ ಸಂಧಿ. ಮೋಕ್ಷ ಸಂಧಿ ಆದ್ಮೇಲೆ ಲಯ ಸಂಧಿ, ಅದಾದ್ಮೇಲೆ ಸೃಷ್ಟಿ ಸಂಧಿ, ಅದಾದ್ಮೇಲೆ ಸ್ಥಿತಿ ಸಂಧಿ ಅಂತ ಹೇಳಿ 4 ಸಂಧಿ ಉಳ್ಳವರಾಗಿ ಉಳ್ಳದ್ದಾಗಿ ಮಾಡಿದ್ದಾರೆ. ಈ ಹರಿಕಥಾಮೃತ ಸಾರದಲ್ಲಿ ನಾವು ಕೇಳ್ತೀವಿ 32 ಸಂಧಿಗಳು ಉಳ್ಳದ್ದಾಗಿದೆ ಅಂತ ಕೇಳ್ತಿರ್ತೀವಿ. ಹಾಗೆ ಇದು ಕೂಡ 4 ಸಂಧಿ ಉಳ್ಳಂತಹ ಗ್ರಂಥ. ಏನ್ ಸಂಧಿ ಅಂದ್ರೆ, ನಮಗೂ ಮತ್ತೆ ಯಾವುದನ್ನ ಹೇಳಕ್ ಹೊರಟಿರ್ತಾರಲ್ಲ ಅದಕ್ಕೂ ಕೂಡ ನಂಟು ಬೆಸೆಯುವಂತಹದ್ದು, ಸಂಧಾನ ಮಾಡುವಂತಹದ್ದೇ ಸಂಧಿ ಒಂದರ್ಥದಲ್ಲಿ. ಹಾಗಾಗಿ ಮೋಕ್ಷ ಸಂಧಿ ನಾವು ಇದನ್ನು ಚೆನ್ನಾಗಿ ಶ್ರವಣ ಮಾಡಿದ್ರೆ ನಮಗೂ ಮೋಕ್ಷಕ್ಕೂ ಸಂಧಾನವನ್ನು ಉಂಟು ಮಾಡುತ್ತೆ. ಹಾಗಾದ್ರೆ ಹೀಗೆ ಎಲ್ಲದಕ್ಕೂ ನಾವು ಇಟ್ಕೊಳ್ತಾ ಹೋಗ್ಬೋದು. ಹಾಗಾಗಿ 4 ಸಂಧಿ ಉಳ್ಳಂತಹ ಅದ್ಭುತವಾದಂತಹ ಕೃತಿ ಕನ್ನಡದಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ ನಮಗೆ. ಎಲ್ಲ ಸಕಲ ಶಾಸ್ತ್ರಾರ್ಥಗಳ ಸಾರಭೂತವಾದದ್ದು ತತ್ವಸಾರ, ಈ ವೈಕುಂಠ ವರ್ಣನೆ. ಇದರಲ್ಲಿ ಒಂದು ಕ್ರಮವನ್ನ ಅನುಸರಣೆ ಮಾಡಿದ್ದಾರೆ ರಾಜರು. ನೋಡ್ರಿ, ಮೊದಲು ಮೋಕ್ಷ ಸಂಧಿ, ಲಯ, ಆಮೇಲೆ ಸೃಷ್ಟಿ, ಆಮೇಲೆ ಸ್ಥಿತಿ. ಸಾಮಾನ್ಯವಾಗಿ ನಾವು ಭಗವಂತನ ಗುಣಚಿಂತನೆ ಮಾಡಬೇಕಾದಾಗ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದನ್ನ ಕಡೆಯಲ್ಲಿ ಹೇಳ್ತೀವಿ ನಾವು. ಆದ್ರೆ ರಾಜರು ಇಲ್ಲಿ ಹೇಳ್ತಾ ಇರೋದು ಮೋಕ್ಷ ಸಂಧಿ, ಲಯ, ಸೃಷ್ಟಿ, ಆಮೇಲೆ ಸ್ಥಿತಿ. ಯಾಕೆ ಅಂತ ಕೇಳಿದ್ರೆ, ಇದರ ಮುಖಾಂತರ ರಾಜರು ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನು ಅಂದ್ರೆ, ರಾಜರು ಈ ಗ್ರಂಥವನ್ನ ರಚನೆ ಮಾಡ್ತಾ ಮಾಡ್ತಾ ಜ್ಞಾನಿಗಳ ಮಾತು ಯಾವಾಗಲೂ ಕೂಡ ಭಗವಂತನ ಗುಣಚಿಂತನೆಯೇ ಆಗಿರುತ್ತೆ. ಅವರು ಸಾಮಾನ್ಯವಾಗಿ ಆಡುವ ಮಾತುಗಳೇ ಭಗವಂತನ ಗುಣಚಿಂತನೆ ಆಗೋದಾದ್ರೆ, ಗ್ರಂಥಗಳಲ್ಲಿ ಉಪಯೋಗಿಸುವ ಭಾಷೆ ಅಕ್ಷರಗಳೆಲ್ಲವೂ ಕೂಡ, ಅದರಲ್ಲಿ ಹೇಳುವ ಪ್ರತಿಯೊಂದು ವಿಷಯವೂ ಕೂಡ ಭಗವಂತನ ಗುಣಚಿಂತನೆಯೇ. ಇಲ್ಲಿ ಯಾವ ಗುಣಚಿಂತನೆ ಆಗಿದೆ ಅಂತ ಹೇಳಿದ್ರೆ, ಭಗವಂತನ ಅನಂತ ರೂಪಗಳು ಎಲ್ಲವೂ ಪ್ರಧಾನವೇ. ಅದರಲ್ಲೂ ನಮಗೆಲ್ಲ ತುಂಬಾ ಪರಿಚಿತವಾದ, ಅತ್ಯಂತ ತಿಳಿಯಲೇಬೇಕಾದಂತಹ ಭಗವಂತನ ಚತುರ್ವ್ಯೂಹ ರೂಪಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆಮೇಲೆ ಎಲ್ಲದಕ್ಕೂ ಮೂಲ ರೂಪವಾದ ನಾರಾಯಣ, ಅದು ಮುಂದಕ್ಕಿರಲಿ. ಅಂತೂ 4 ರೂಪಗಳು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 4 ರೂಪಗಳು ಯಾವ ಯಾವ ಕಾರ್ಯವನ್ನ ಮಾಡ್ಲಿಕ್ಕೆ ಹೊರಟಿದೆ ಹೇಳ್ರಿ? ಇದು ಆರ್ಡ್ರು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ ಆರ್ಡರ್ ಇದೆ.
ಆಚಾರ್ಯರು ನಿರ್ಣಯದಲ್ಲೂ ಕೂಡ ಇದೇ ಆರ್ಡರ್ ತಿಳಿಸ್ತಾರೆ, ಯಾವ ಯಾವ ರೂಪಗಳು ಯಾವ ಯಾವ ಕಾರ್ಯವನ್ನ ಮಾಡ್ಲಿಕ್ಕೆ ಹೊರಟಿದೆ ಅಂತ. ವಾಸುದೇವ ರೂಪ ಮೋಕ್ಷಪ್ರದವಾದ ರೂಪ. ಸಂಕರ್ಷಣ ರೂಪಿ ಯಾವ ಕೆಲಸ ಮಾಡ್ತಾನೆ? ಅದು ಲಯಕಾರಕ. ಅದಾದ್ಮೇಲೆ ಪ್ರದ್ಯುಮ್ನ ಸೃಷ್ಟಿಕಾರಕ, ಅನಿರುದ್ಧ ಸ್ಥಿತಿಕರ್ತನಾಗಿದ್ದಾನೆ. ಹಾಗಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಯಾವ ಆರ್ಡರ್ ಇದೆಯೋ ಅದೇ ಆರ್ಡರ್ಗೆ ತಕ್ಕ ಹಾಗೆ ರಾಜರು ಕೂಡ ವಾಸುದೇವನ ಗುಣಚಿಂತನೆ ಅದೇ ಮೋಕ್ಷ ಸಂಧಿ, ಸಂಕರ್ಷಣನ ಗುಣಚಿಂತನೆ ಅದೇ ಲಯ ಸಂಧಿ. ಭಗವಂತ ಯಾವ ಯಾವ ರೀತಿಯಾಗಿ ಲಯವನ್ನ ಮಾಡುತ್ತಾನೆ, ಯಾರನ್ನ ಯಾವ ಪ್ರಕಾರವಾಗಿ ಲಯ ಮಾಡ್ತಾನೆ. ಲಯ ಅಂದ್ರೆ ಪ್ರಳಯ, ಯಾವ ತರಹದ ಪ್ರಳಯಗಳಿದೆ, ಯಾವ ಯಾವ ರೀತಿಯಲ್ಲಿ ಪ್ರಳಯವಾಗತ್ತೆ, ಎಷ್ಟು ವರ್ಷ ಪ್ರಳಯವಾಗತ್ತೆ, ಇದನ್ನೆಲ್ಲವನ್ನು ತಿಳಿಸಿಕೊಡುವಂತಹದ್ದು ಲಯ ಸಂಧಿ, ಸಂಕರ್ಷಣ ರೂಪಿ ಗುಣ ಚಿಂತನೆ ಆಯಿತು. ಅದಾದ್ಮೇಲೆ ಪ್ರದ್ಯುಮ್ನ ರೂಪಿ ಮಾಡುವ ಕಾರ್ಯ ಸೃಷ್ಟಿ ಕಾರ್ಯ, ಸೃಷ್ಟಿ ಸಂಧಿ, ಅದರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಾದ ಮೇಲೆ ಕಡೆಯದಾಗಿ ಅನಿರುದ್ಧ ರೂಪ ಸ್ಥಿತಿಕರ್ತನಾಗಿದ್ದಾರೆ, ಸ್ಥಿತಿ ಸಂಧಿ. ಹಾಗೆ ಉಪಲಕ್ಷಣತೆಯ ಭಗವಂತನ ಅನಂತ ಗುಣಗಳಿದೆ, ಅನಂತ ಕ್ರಿಯೆಗಳಿದೆ. ಅದರಲ್ಲಿ ರಾಜರು ನಮಗೆ ತಿಳಿಸಲಿಕ್ಕೆ ಹೊರಟಂತಹ ಭಗವಂತನ 4 ಮುಖ್ಯವಾದ ರೂಪಗಳು, ಅದರಿಂದ ಹೊರಟಂತಹ 4 ಕ್ರಿಯೆಗಳು, ಅದರ ಗುಣಚಿಂತನೆಯನ್ನ ಅದ್ಭುತವಾಗಿ ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ರಾಜರು. ಹಾಗಾಗಿ ಅಂಥ ಅದ್ಭುತ ಸುಮಾರು ರಾಜರೇ ನಮಗೆ ತಿಳಿಸಿಕೊಡ್ತಾರೆ ಕಡೆ ಭಾಗದಲ್ಲಿ. ಎಷ್ಟು ಇದರಲ್ಲಿ ಪದ್ಯಗಳಿದೆ, ಪದಗಳಿದೆ ಅಂತ ಕೇಳಿದ್ರೆ, ಮೊದಲ ಸಂಧಿಗೆ 140 ಪದಗಳು, ಪದಗಳ 50 ದ್ವಿತೀಯಕ್ಕೆ, ಅದರ ಮೇಲಣ ಸಂಧಿ ಪದಗಳ 82, ತುದಿಯ ಸಂಧಿಗೆ 111. ಮೋಕ್ಷ ಸಂಧಿ 140 ಪದ, ಲಯ ಸಂಧಿ 55 ಪದ, ಅದಾದ ಮೇಲೆ ಮುಂದಿನ ಸೃಷ್ಟಿ ಸಂಧಿ 82, ಕಡೆಯ ಸಂಧಿ 111. ಇಂತು 388 ಪದಗಳು ಸಂತೋಷದಿ. 388 ಪದಗಳನ್ನ ಸಂತೋಷದಿ ಆದಿರಾಜ ಅಂತರಂತರದಿ ಪ್ರಮಾಣ ಶ್ಲೋಕಗಳ ತಿಂತೆಣಿಯ ಕೂಡಿ ಮಾಡಿದ. ಈ ಗ್ರಂಥದ ಸೃಷ್ಟಿಯೇ ಒಂಥರ ವಿಚಿತ್ರವಾಗಿದೆ, ಬಹಳ ವೈಶಿಷ್ಟ್ಯಪೂರ್ಣದಿಂದ ಕೂಡಿದೆ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ವ್ಯಾಸರ ಶ್ಲೋಕಗಳನ್ನ ಅಥವಾ ಆಚಾರ್ಯರ ಶ್ಲೋಕಗಳು, ಇನ್ನಿತರ ಯಾವುದಾದ್ರೂ ಶ್ಲೋಕಗಳನ್ನ ಅನುವಾದ ಮಾಡುವ ರೀತಿಯಲ್ಲಿ ಕನ್ನಡ ಪದ್ಯಗಳು ಹೊರಟಿರುತ್ತೆ. ಆದರೆ ಇಲ್ಲಿ ರಾಜರು ರಚನೆ ಮಾಡಿದ ಶೈಲಿ ಹೇಗಿದೆ ಅಂತಂದ್ರೆ, ಯಾವ ಅಭಿಪ್ರಾಯವನ್ನ ಅವರು ತಿಳಿಸ್ಲಿಕ್ಕೆ ಹೊರಟಿರ್ತಾರೋ ಆ ಪದ್ಯಗಳನ್ನ ರಚನೆ ಮಾಡ್ತಾರೆ. ಆ ಪದ್ಯಗಳನ್ನ ಹೇಳುವ ಮುಂಚಿತವಾಗಿ ಇದು ವ್ಯಾಸರು ಎಲ್ಲಿ ಹೇಳಿದ್ದಾರೆ, ಮಧ್ವಾಚಾರ್ಯರು ಎಲ್ಲಿ ಹೇಳಿದ್ದಾರೆ, ಅಥವಾ ಆಗಮಗಳಲ್ಲಿ ಎಲ್ಲಿ ಬಂದಿದೆ, ಆಚಾರ್ಯ ನಿರ್ಣಯದಲ್ಲಿ ಯಾವ ಕಡೆ ಹೇಳಿದ್ದಾರೆ, ಇದೆಲ್ಲವನ್ನ ತಾವೇ ಸಂಗ್ರಹ ಮಾಡಿ ಆಯಾ ಶ್ಲೋಕಗಳನ್ನು ಅವರೇ ಪ್ರಮಾಣ ಶ್ಲೋಕಗಳನ್ನು ಕೂಡ ಅಲ್ಲಲ್ಲಿ ಇಟ್ಟೇ ರಚನೆ ಮಾಡಿದ್ದಾರೆ. ನಾವು ಹರಿಕಥಾಮೃತ ಸಾರ ನೋಡ್ತೀವಿ, ಇನ್ನುಳಿಕಿದ ತತ್ವಸುಗಾಲಿ ನೋಡ್ತೀವಿ, ಅನೇಕ ನಾವು ಕನ್ನಡ ಕೃತಿಗಳನ್ನೆಲ್ಲ ನೋಡಿರ್ತೀವಿ, ಅದರ ಸಾರವನ್ನೇ ಹೇಳ್ತಾರೆ. ಆದರೆ ಇಲ್ಲಿ ವಾದಿರಾಜರು ಸಾರವನ್ನು ಹೇಳುವುದರ ಜೊತೆಯಲ್ಲಿ ಅವರೇ ಹೇಳ್ತಾರೆ, ಅಂತರಂತರದಿ ಪ್ರಮಾಣ ಶ್ಲೋಕಗಳ ತಿಂತಿಣಿಯ ಕೂಡಿ ಮಾಡಿದ. ಆಯಾ ಪ್ರಮಾಣ ಶ್ಲೋಕಗಳನ್ನು ಕೂಡ ಉದಾಹರಿಸುವ ಮುಖಾಂತರ ನಮಗೆ ಇದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ಆಚಾರ್ಯರ ಅಭಿಪ್ರಾಯ, ಇದು ವ್ಯಾಸರ ಅಭಿಪ್ರಾಯ ಅನ್ನೋದು ನಿಮಗೆ ಮನದಟ್ಟಾಗಲಿ ಎನ್ನುವ ಕಾರಣಕ್ಕೋಸ್ಕರ ಪ್ರಮಾಣ ಶ್ಲೋಕಗಳನ್ನು ನಾನೇ ಉದಾಹರಿಸಿ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೀನಿ ಅಂತ ರಾಜರು ಮುದ್ರಿಕೆಯನ್ನು ಒತ್ತುವ ಮುಖಾಂತರ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಅಂಥ ಅದ್ಭುತವಾದಂತಹ ಕೃತಿ ಈ ವೈಕುಂಠ ವರ್ಣನೆ ಅಂತ. ಯಾತಕ್ಕಿದಕ್ಕೆ ವೈಕುಂಠ ವರ್ಣನೆ ಅಂತ ಕರೀತಾರೆ ಅಂದ್ರೆ, 2 ರೀತಿಯಾಗಿ ನಾವು ಚಿಂತನೆ ಮಾಡಬಹುದು. ಮೊದಲನೇದಾಗಿ ನಿಜವಾಗಲು ಸಾಮಾನ್ಯವಾಗಿ ನಾವೆಲ್ಲ ಅರ್ಥ ಆಗುವಂಗೆ ವೈಕುಂಠ ವರ್ಣನೆ, ವೈಕುಂಠ ಲೋಕದ ವರ್ಣನೆ, ಇದು ಕೂಡ ನಿಜವಾಗಲೂ ಮಾಡಿದ್ದಾರೆ. ಮೊದಲನೇ ಸಂಧಿ ಮೋಕ್ಷ ಸಂಧಿ. ಆ ಮೋಕ್ಷವನ್ನ ಹೊಂದಬೇಕಾದರೆ ಏನೆಲ್ಲ ನಾವು ಕಾರ್ಯಗಳನ್ನ ಮಾಡಬೇಕು, ಮೋಕ್ಷಕ್ಕೆ ಇನ್ನೊಂದು ಹೆಸರು ವೈಕುಂಠ. ಆ ಲೋಕದ ವರ್ಣನೆ, ಅದರ ವಿಸ್ತಾರ, ಅದರ ಮಹತ್ವ, ಅದು ಯಾವ ರೀತಿಯಾಗಿ ಕೂಡಿದ್ದೆ, ಯಾಕೆ ಅದನ್ನ ಪಡಿಬೇಕು, ಹೇಗೆ ಪಡಿಬೇಕು, ಇದೆಲ್ಲವನ್ನ ತಿಳಿಸ್ಕೊಡುವಂತಹ ಸಂಧಿ ವೈಕುಂಠ ವರ್ಣನೆ ಮೊದಲನೇ ಸಂಧಿ ನಮಗೆ ತಿಳಿಸ್ಕೊಡ್ತಾರೆ. ಆದರೆ ಮುಂದಿನ 3 ಸಂಧಿಗಳು ಬೇರೆ, ಸೃಷ್ಟಿ ಸ್ಥಿತಿ ಲಯ ವರ್ಣನೆ ತಿಳಿಸ್ತಾ ಇದೆ. ಅದರ ಹೆಸರಿಡದೆ ಈ ವೈಕುಂಠ ವರ್ಣನೆ ಅಂತ ಯಾಕೆ ಇಟ್ರೆ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ಕೊಂಡು ಅವರೇ ಉತ್ತರ ಕೊಡ್ತಾರೆ. ಏನು ಅಂತಂದ್ರೆ, ಈ ಸೃಷ್ಟಿ ಸ್ಥಿತಿ ಲಯ, ಈ ಭಗವಂತನ ಗುಣಗಳ ಚಿಂತನೆ ಮಾಡೋದು ಯಾತಕ್ಕೋಸ್ಕರ? ವೈಕುಂಠ ಲೋಕ ಪಡೀಲಿಕ್ಕೋಸ್ಕರನೇ. ಮೊದಲನೇ ಸಂಧಿ ಒಳಗಡೆ ವೈಕುಂಠ ಲೋಕದ ವರ್ಣನೆ, ಇನ್ನು ಉಳಿಕಿದ 3 ಸಂಧಿಗಳಲ್ಲಿ ವೈಕುಂಠ ಲೋಕವನ್ನ ಪಡೆಯುವಂತಹ ಉಪಾಯಗಳು. ಸೊ ಒಟ್ಟಾರೆ ಏನಾಯ್ತದು, ವೈಕುಂಠ ಲೋಕಕ್ಕೆ ಸಂಬಂಧಪಟ್ಟ ಗ್ರಂಥ ಆಯ್ತು. ಯಾತಕ್ಕೆ ಪಡಿಬೇಕು ನಾವು ವೈಕುಂಠ, ಅದರ ಬಗ್ಗೆ ವಿಚಾರ.
ಹೇಗೆ ಪಡಿಬೇಕು? ಸೊ ಒಟ್ಟಾರೆ ಗ್ರಂಥಗಳ ಪೂರ್ಣ ಉದ್ದೇಶ ಏನು? ವೈಕುಂಠ ಲೋಕದ ಬಗ್ಗೆನೆ. ಅದಕ್ಕೋಸ್ಕರ ವೈಕುಂಠ ವರ್ಣನೆ. ಇನ್ನೊಂದು ಅರ್ಥದಲ್ಲಿ ಇನ್ನೊಂದು ಚಿಂತನೆ ವೈಕುಂಠ ವರ್ಣನೆ. ವೈಕುಂಠ ಅಂದ್ರೆ ಲೋಕದ ಹೆಸರು ಒಂದು ಕಡೆ, ಅದು ಭಗವಂತನ ಹೆಸರು. ಅದು ವಿಷ್ಣು ಸಹಸ್ರನಾಮದಲ್ಲೂ ಕೂಡ ವೈಕುಂಠ ಪುರುಷ ಪ್ರಾರಂಭ ಆಗತ್ತಲ್ಲ. ವೈಕುಂಠ ಅಂತಂದ್ರೆ ಭಗವಂತನ ಸಾವಿರ ಉತ್ತಮವಾದ, ಅಲ್ಲ ಉತ್ತಮನೇ, ವಿಶೇಷವಾದ ನಾಮಗಳಲ್ಲಿ ಒಂದು ನಾಮ ವೈಕುಂಠ ಅಂತ. ಭಗವಂತನಿಗೆ ನಾಶವೇ ಇಲ್ಲ ಅನ್ನುವ ಕಾರಣದಿಂದ ಭಗವಂತನಿಗೆ ವೈಕುಂಠ. ಇದು ಅಪ್ರಾಕೃತವಾದಂತಹ ಅರ್ಥ. ಪ್ರಾಕೃತವಾಗಿ ಐತಿಹಾಸಿಕವಾಗಿ ನಾವು ನೋಡೋದಾದ್ರೆ ವಿಕುಂಠ ಮತ್ತೆ ಶುಭ್ರ ಅನ್ನುವ ದಂಪತಿಗಳಲ್ಲಿ ಅವತಾರ ಮಾಡಿದ ಕಾರಣ, ವಿಕುಂಠಾದೇವಿಯ ಮಗನಾದ ಕಾರಣ ಅವನಿಗೆ ವೈಕುಂಠ. ರೈವತ ಮನ್ವಂತರದಲ್ಲಿ ಅವತಾರ ಮಾಡ್ತಾನೆ ಭಗವಂತ. ವಿಕುಂಠಾದೇವಿ ಮತ್ತೆ ಶುಭ್ರ ಇಬ್ಬರು ದಂಪತಿಗಳಲ್ಲಿ ಅವತಾರ ಮಾಡ್ತಾನೆ. ಆದ ಕಾರಣ ಅವನಿಗೆ ವೈಕುಂಠ ಅಂತ ಕರೀತಾರೆ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಭಗವಂತನ ವೈಕುಂಠ ಅಂತ ಹೆಸರಿಲ್ಲ ಅಂತ ಅರ್ಥ ಅಲ್ಲ. ದಾಮೋದರ ಅಂತ ಕರಿತೀವಿ ಕೃಷ್ಣನನ್ನ. ಯಶೋದಮ್ಮ ಕೃಷ್ಣನ ಹೊಟ್ಟೆಗೆ ಹಗ್ಗವನ್ನ ಕಟ್ಟಿದ ರೂಪ. ದಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟೆಗೆ ಹಗ್ಗ ಕಟ್ಟಿದ ರೂಪ. ಅದಕ್ಕೋಸ್ಕರ ಅವತ್ತಿನಿಂದ ಕೃಷ್ಣ ದಾಮೋದರನಾದ. ಅವತ್ತಿನಿಂದ ದಾಮೋದರ ಆ ಅರ್ಥದಲ್ಲಾದ, ಅದು ಐತಿಹಾಸಿಕವಾದ ಅರ್ಥ ಅಂತ ಹೇಳ್ರಿ ಅಷ್ಟೇ. ಹಾಗಾದ್ರೆ ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ ಅಲ್ಲೂ ದಾಮೋದರ ಬರ್ತಾನಲ್ಲ. ಅದಕ್ಕಿಂತ ಮುಂಚೆ ಭಗವಂತನಿಗೆ ದಾಮೋದರ ಅಂತ ಇರ್ಲಿಲ್ವಾ? ಹಾಗಾದ್ರೆ ಇತ್ತು. ದಾಮೋದರದ ಅಪ್ರಾಕೃತವಾದಂತಹ ರೂಪ, ಅಪ್ರಾಕೃತವಾದ ಅರ್ಥವೂ ಇದೆ ಅದರಲ್ಲಿ ಅಲ್ವಾ? ದಮ ಅಂದ್ರೆ ಇಂದ್ರಿಯ ನಿಗ್ರಹ. ದಾಮ ಇಂದ್ರಿಯ ನಿಗ್ರಹ ಉಳ್ಳವರು ಯಾರು? ಜ್ಞಾನಿಗಳು. ದಾಮ ಅವರಿಗೆ ವಿಶೇಷವಾದ ಆನಂದವನ್ನ ಕೊಡ್ತಾನೆ, ಜೊತೆಯಲ್ಲಿ ಅವರ ಎಲ್ಲ ಪಾಪಗಳನ್ನ ಕಳೆದು ಹಾಕ್ತಾನೆ. ರಮು ಕ್ರೀಡಾಯ ಆನಂದವನ್ನ ಕೊಡ್ತಾನಾದ ಕಾರಣ ಉತ್ಕೃಷ್ಟವಾದ ಆನಂದವನ್ನ ಕೊಡ್ತಾನೆ. ರಮ್ ಅಂದ್ರೆ ಅಗ್ನಿ ಬೀಜ, ಎಲ್ಲ ಪಾಪಗಳನ್ನು ವಿಶೇಷವಾಗಿ ಕಳೆದು ಹಾಕ್ತಾನೆ. ಆದ ಕಾರಣ ಭಗವಂತನಿಗೆ ದಾಮೋದರ. ಇದೆಲ್ಲ ಅಪ್ರಾಕೃತವಾದ ರೀತಿಯಲ್ಲಿ ಚಿಂತನೆ ಮಾಡುವಂತಹದ್ದು. ಹೀಗೆ ವೈಕುಂಠ ಅಂದ್ರೆ ಭಗವಂತನಿಗೆ ಕುಂಠ, ನಾಶ ಇಲ್ಲದವನು. ಎಲ್ಲರನ್ನೂ ಅರ್ಥಾತ್ ನಾಶ ಇಲ್ಲದವರಂತೆ ಮಾಡ್ತಾನೆ ಯೋಗ್ಯರಾದವರನ್ನ. ಅದಕ್ಕೋಸ್ಕರ ಅವನಿಗೆ ವೈಕುಂಠ. ಹೀಗೆ ಇದೊಂದು ವೈಕುಂಠಾದೇವಿಯ ಮಗನಾದ ಕಾರಣ ವೈಕುಂಠ. ಇಂಥ ಭಗವಂತನ ವರ್ಣನೆ ಇದರಲ್ಲಿ ಬಹಳ ವಿಶೇಷವಾಗಿದೆ. ಅದಕ್ಕೋಸ್ಕರ ಇದಕ್ಕೆ ವೈಕುಂಠ ವರ್ಣನೆ ಅಂತಲೂ ಕೂಡ ರಾಜರು ಅವರು ಇಟ್ಟ ಹೆಸರಿನ ಸಾರ್ಥಕತೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಇದರ ಪ್ರಧಾನವಾದ ಹೆಸರು ತತ್ವಸಾರ. ಪ್ರಾರಂಭದಲ್ಲೇ ನಾನು ಹೇಳಿದೆ, ತತ್ವಸಾರ ಭಗವಂತನ ತತ್ವಗಳ ಸಾರ ರೂಪವಾದದ್ದು. ಅಂಥ ಈ ಗ್ರಂಥದ ಬಹಳ ದೊಡ್ಡದಾದ ಗ್ರಂಥ. ಹೇಳಿದ 388 ಪದ್ಯಗಳನ್ನು ಕೂಡಿದ್ದು. ಎಷ್ಟು ಸಾಧ್ಯವೋ ಅಷ್ಟು ಅನುಸಂಧಾನ ಮಾಡುವ ಪ್ರಯತ್ನವನ್ನ ಮಾಡೋಣ. ಪ್ರಾರಂಭದಲ್ಲಿ ಇದರ ಮಂಗಳಾಚರಣೆಯನ್ನು ತಿಳಿಸಲಿಕ್ಕೆ ಹೊರಡುತ್ತಾರೆ. ತತ್ವಸಾರದ ಸೊಬಗ ಧರೆಯೊಳು ವಿಸ್ತರಿಸಬೇಕೆಂದು ಮುನಿಕುಲ ರತ್ನ ಶ್ರೀ ಗುರು ವಾದಿರಾಜನು ಶ್ರುತಿ ಪುರಾಣಗಳ ಮೊತ್ತವನ್ನು ನೆರೆಮಥಿಸಿ ಮೇಲಣ ಮುಕ್ತಿ ಸೃಷ್ಟಿ ಸ್ಥಿತಿ ಲಯಂಗಳ ನರ್ತಿಯಲ್ಲಿ ಬಣ್ಣಿಸಿದ ಕಥೆಯನ್ನು ಕೇಳಿ ಸಜ್ಜನರು. ತಾವೇನು ಹೇಳಕ್ ಹೊರಟಿದ್ದಾರೆ ಅನ್ನೋದನ್ನ ಮೊದಲು ನಮಗೆ ಮಂಗಳಾಚರಣೆಯ ಮುಖಾಂತರ ಇದರ ಉದ್ದೇಶ ಎಲ್ಲವನ್ನು ತಿಳಿಸ್ಬಿಟ್ರು ನಮಗೆ. ಯಾರ ಅಧಿಕಾರಿಗಳು ಯಾರು, ವಿಷಯ ಯಾವುದು, ಇದಕ್ಕೇನು ಪ್ರಯೋಜನ, ಇದಕ್ಕೇನು ಸಂಬಂಧ, ಎಲ್ಲ ಅನುಬಂಧ ಚತುಷ್ಟಯಗಳನ್ನು ಕೂಡ ನಮಗೆ ಒಂದೇ ಪದ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋದ್ರು. ಹಾಗಾಗಿ ಇದಕ್ಕೆ ಯಾರ ವಿಷಯ ಯಾರು ಅಂದ್ರೆ ಭಗವಂತನೇ ವಿಷಯ. ತತ್ವ ಅನ್ನುವ ಶಬ್ದದಿಂದಲೇನೆ ಮಂಗಳಾಚರಣೆ ಆಗೋಯ್ತು. ಯಾಕಂದ್ರೆ ಇಡೀ ಜಗತ್ತಿಗೆ 2 ತತ್ವಗಳಿದೆ. ಆಚಾರ್ಯರ ತತ್ವ ಸಂಖ್ಯಾನದಲ್ಲಿ ಹೇಳಬೇಕಾದಾಗ ಸ್ವತಂತ್ರ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ. ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಸ್ವತಂತ್ರ ತತ್ವನಾದವನು ಅಲ್ಲಿ ಸ್ವತಂತ್ರ ಅನ್ನುವ ಶಬ್ದದಿಂದಲೇನೆ ಶ್ರೀಮದ್ ಆಚಾರ್ಯರು ಮಂಗಳಾಚರಣೆಯನ್ನ ಮಾಡಿದರು ಅನ್ನೋದನ್ನು ಟೀಕಾಕೃತ್ವಾದರು ಚೆನ್ನಾಗಿ ನಮಗೆ ಸಮರ್ಥನೆ ಮಾಡಿ ತೋರಿಸ್ತಾರೆ. ಹಾಗೆ ಇಲ್ಲಿ ತತ್ವ ನಿಜವಾಗಲು ಯಥಾರ್ಥವಾದದ್ದು ಅನ್ನೋದಕ್ಕೆ ಬಹಳ ಮುಖ್ಯವಾದಂತಹವನು ಯಾರು? ಭಗವಂತನೇ. ಹಾಗಾಗಿ ತತ್ವ ಅನ್ನುವುದರಿಂದಲೇ ನಮಗೆ ಮಂಗಳಾಚರಣೆ ಆಗೋಯ್ತು. ಇನ್ನ ವಿಷಯ ತತ್ವಸಾರ. ವಿಷಯ ಯಾವುದು ಅಂದ್ರೆ ಎಲ್ಲ ವೇದಗಳ ಉಪನಿಷತ್ತುಗಳ ತತ್ವಗಳನ್ನ, ಭಗವಂತನ ತತ್ವವನ್ನು ತಿಳಿಸೋದೇ ವಿಷಯ. ಅಧಿಕಾರಿಗಳು ಯಾರು? ಸಜ್ಜನರ ಅಧಿಕಾರಿಗಳು, ಮುಮುಕ್ಷುಗಳು ಯಥಾಯೋಗ್ಯವಾಗಿ ಒಂದು ಸಂಬಂಧವನ್ನೆಲ್ಲ ತಿಳಿಸ್ತಾ ಹೋಗ್ತಾರೆ. ಹೀಗೆ
ತತ್ವಸಾರದ ಸೊಬಗ. ಚಾರೆ ಯಾವುದೋ ಗ್ರಂಥ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರಲ್ಲ, ನಮ್ಗೆಲ್ಲ ಅರ್ಥ ಆಗುತ್ತೋ ಇಲ್ವೋ, ಇದು ಪಾಠದ ಗ್ರಂಥನ ನೀವೇನು ಉಪನ್ಯಾಸ ಮಾಡ್ತಿದ್ದೀರಾ ಹೀಗೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ತತ್ವಸಾರದ ಸೊಬಗ, ಇದರ ಸೊಬಗನ್ನ ರಾಜರು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇದನ್ನ ನಾವು ಕೇಳಲೇಬೇಕಂತೆ. ಯಾಕೆ ಗೊತ್ತಾ ನಾವು ಕೇಳಲೇಬೇಕು ಇದನ್ನ? ಕೇಳಿ ಸಜ್ಜನರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೇಳ್ಬೇಕು ಹೇಳ್ರಿ? ನಾವೆಲ್ಲ ಏನ್ ಬೇಕು ಅಂತ ಯಾವಾಗ್ಲೂ ಅಪೇಕ್ಷೆ ಪಡ್ತೀವಿ ಹೇಳ್ರಿ. ನಾವೆಲ್ಲ ಸುಖಮೇವ ಮೇಸ್ಯ ದುಃಖಂ ಮನಾಗಪಿ ಮಾಭೂತ್. ಅನಾದಿ ಕಾಲದಿಂದ ಇವತ್ತಿನ ತನಕ ಮುಂದೆ ಅನಂತ ಕಾಲದವರೆಗೂ ಕೂಡ ಎಲ್ಲ ಪ್ರತಿಯೊಬ್ಬ ಎಂಥ ಮೂರ್ಖನಾದರೂ ಕೂಡ ಅಪೇಕ್ಷೆ ಪಡೋದೇನು ಗೊತ್ತಾ? ಆನಂದ ಬೇಕು, ಸುಖ ಬೇಕು. ಅದು ಎಂಥ ಸುಖ ಬೇಕು? ದುಃಖರಹಿತವಾದ ಸುಖ ಬೇಕು ನಮಗೆಲ್ಲ ಅಲ್ವಾ? ಹಾಗಾಗಿ ಯಾವಾಗ ಅಪೇಕ್ಷೆ ಪಡೋದೇ ಅದು ನಾವು. ಅದಕ್ಕೆ ರಾಜರು ಅಂತಾರೆ, ಅದ್ಭುತವಾದಂತಹ ಸುಖ, ನೀವು ಅನ್ಕೊಂಡಂತಹ ಸುಖ, ದುಃಖರಹಿತವಾದ ಸುಖ ಅದು ಇಲ್ಲಿ ಸಿಗಲ್ಲ. ಇದು ಪಂಚಭೂತಗಳಿಂದ, ಸತ್ವ ರಜಸ್ಸು ತಮಸ್ಸುಗಳಿಂದ ಕೂಡಿದಂತಹ ಈ ಲೋಕದಲ್ಲಿ, ಪ್ರಾಕೃತವಾದ ಲೋಕದಲ್ಲಿ, ಪ್ರಾಕೃತವಾದ ಶರೀರದಲ್ಲಿ ನೀವಿದ್ದು ಆ ರೀತಿಯಾದ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅಪ್ರಾಕೃತವಾದಂತಹ ಸುಖ, ಆನಂದ ನಿಮಗಾಗಬೇಕು, ದುಃಖ ರಹಿತವಾದ ಸುಖ ಆಗಬೇಕು. ಆ ಸುಖ ನಿರಂತರವಾಗಿರಬೇಕು, ಅನಂತ ಕಾಲದವರೆಗೂ ಇರಬೇಕು ಅಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತಿರಲ್ಲ. ಹಾಗಾದ್ರೆ ಆ ವೈಕುಂಠ ಲೋಕದಲ್ಲಿ ಮಾತ್ರ ಇದು ಸಾಧ್ಯ, ಇನ್ನೆಲ್ಲೂ ಸಾಧ್ಯ ಇಲ್ಲ. ಅಪ್ರಾಕೃತವಾದ ಲೋಕ ವೈಕುಂಠ ಲೋಕ. ಆ ವೈಕುಂಠ ಲೋಕದಲ್ಲಿ ಮಾತ್ರ ನೀವು ಅನ್ಕೊಂಡಿರೋ ಸುಖ ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಅದರ ಬಗ್ಗೆ ವಿಷಯ ಹೇಳ್ತೀನಿ. ಆಗ ನಮಗೊಂದು ಆಸಕ್ತಿ ಉಂಟಾಗುತ್ತೆ, ಹೌದಲ್ವಾ? ಪ್ರಾಯಶಃ ನಾನು ಕಡೆವಾರಿ ಉಪನ್ಯಾಸಕ್ಕೆ ಬಂದಿದ್ದು ನರಕದ ವರ್ಣನೆಗೆ, ಗರುಡ ಪುರಾಣ ಹೇಳಿದ್ದು. ಅಲ್ಲಿಂದ ಡೈರೆಕ್ಟ್ ವೈಕುಂಠ ವರ್ಣನೆಗೆ ಗುರುಗಳು ಕರೆಸ್ಕೊಂಡಿದ್ದಾರೆ. ಹಾಗಾಗಿ ನರಕದ ವರ್ಣನೆ ಬೇಡ ನಮಗೆ. ಬೇಡ ಅನ್ನೋ ಅಭಿಪ್ರಾಯ, ನರಕ ಬೇಡ, ವರ್ಣನೆ ಕೇಳಬೇಕು. ಯಾಕಂದ್ರೆ ಹೀಗಿದ್ರೆ ಅಲ್ಲಿ ಹೋಗ್ತೀವಿ, ಹಾಗಿರ್ಬಾರ್ದು, ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಗುರುಗಳು ಅದನ್ನ ಬಿಡ್ರಿ, ವೈಕುಂಠದ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತಲೇ ಬಂದ ಮಹಾನುಭಾವರು, ಮಂತ್ರಾಲಯ ಪ್ರಭುಗಳು, ಹರಿರಾಜರು, ನುಡುಕಿದ ಅನೇಕ ಮಹಾಜ್ಞಾನಿಗಳು. ಹಾಗಾಗಿ ಅಲ್ಲಿಂದ ಡೈರೆಕ್ಟ್ ಆಗಿ ವೈಕುಂಠ ವರ್ಣನೆ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ರಾಜರು ಹೇಳಿದ್ರು, ಸುಖ ಅಪೇಕ್ಷೆ ಪಡ್ತೀರಲ್ವಾ, ಆ ಸುಖ ನಿಮ್ಮೊಳಗೆ ಇದೆ, ಅದು ಅನುಭವಿಸ್ಲಿಕ್ಕೆ ಅಪ್ರಾಕೃತವಾದ ಲೋಕ ವೈಕುಂಠ ಲೋಕ. ಆ ವೈಕುಂಠದ ಬಗ್ಗೆ ಹೇಳ್ತೀನಿ, ಅದಕ್ಕೆ ನೀವು ಕೇಳಲೇಬೇಕು. ನೀವು ಅದನ್ನು ಕೊಡೋರು ಯಾರು? ಅದೇ ವೈಕುಂಠ ಅಂದ್ರೆ ಭಗವಂತ. ಅವನ ವರ್ಣನೆ ಮಾಡ್ತಿರೋದಕ್ಕೋಸ್ಕರ ಕೇಳ್ರಿ. ಅದು ಹೇಗಿದೆ ಅಂತ ಹೇಳ್ತೀನಿ, ಹೇಗೆ ಹೋಗ್ಬೇಕು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನೀವೆಲ್ಲರೂ ಕೇಳಲಿಕ್ಕೆ ಬೇಕು. ಅದಕ್ಕೆ ಅದರ ಸೊಬಗ, ಬೇಜಾರು ಮಾಡೋ ಸಬ್ಜೆಕ್ಟ್ ಅನ್ಕೊಳ್ಬೇಡ್ರಿ. ಬಹಳ ಸುಂದರವಾಗಿರುವಂತಹ ಕೃತಿ ಇದು, ಬಹಳ ಸೊಬಗಿನಿಂದ ಕೂಡಿರುವಂತಹದ್ದು. ತತ್ವಸಾರದ ಸೊಬಗ ಧರೆಯೊಳು ವಿಸ್ತರಿಸಬೇಕೆಂದು. ನೋಡ್ರಿ, ತತ್ವಸಾರ ಭಗವಂತ ಹೇಳಿದ ಮಾತುಗಳನ್ನ ಆಚಾರ್ಯರು ತಮ್ಮ ವಿಷ್ಣು ತತ್ವ ನಿರ್ಣಯದ ಅರ್ಥಾತ್ ಉಳಿಕೆದ ಎಲ್ಲ ಗ್ರಂಥಗಳ ಮುಖಾಂತರ ಏನು ನಮಗೆ ತತ್ವಗಳನ್ನು ತಿಳಿಸಿಕೊಟ್ಟಿದ್ದಾರೋ ಅದರ ಸೊಬಗನ್ನ ಧರೆಯೊಳಗೆ ವಿಸ್ತರಿಸಬೇಕೆಂದು. ನನ್ನ ಮಾತು ಹೇಳಲಿಕ್ಕೆ ಬಂದಿದ್ದೀನಿ ಅಂತ ನೀವೆಲ್ಲ ಕೂತ್ಕೊಳ್ಬೇಡ್ರಿ. ರಾಜರು ಹೇಳ್ತಿರೋದು ಈ ಮಾತು ನನ್ನ ಮಾತುಗೋಸ್ಕರ ಕೂಡಬೇಡ್ರಿ. ಇದು ಆಚಾರ್ಯರ ಮಾತು, ಇದು ವ್ಯಾಸರ ಮಾತು. ಅದನ್ನ ಧರೆಯೊಳು ವಿಸ್ತರಿಸಬೇಕೆಂದು. ಈ ಮಾತಿನಿಂದ ನಮಗೊಂದು ಅಂಶ ಗೊತ್ತಾಗತ್ತೆ. ಏನು ಗೊತ್ತಾ? ಈ ತತ್ವಸಾರ ಅನ್ನುವಂತಹದ್ದು ಇದು ಒಂದು ಪಂಗಡಕ್ಕೆ ಸೀಮಿತವಾದ ಗ್ರಂಥ ಅಲ್ಲ ಅಂತ ಗೊತ್ತಾಯ್ತು ನನಗೆ. ತತ್ವಸಾರದ ಸೊಬಗ ಮಾಧ್ವರಿಗೆ ವಿಸ್ತರಿಸಬೇಕು ಅಂತ ಏನ್ ಹೇಳಿಲ್ಲ ರಾಜರು. ಮತ್ತೆ ಧರೆ ಒಳಗೆ ಯಾರ್ಯಾರಿದ್ದಾರೋ, ಯಾರ್ಯಾರು ಮನುಷ್ಯರು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಭಗವಂತನ ತತ್ವಜ್ಞಾನದ ಅದು ಅರಿವು, ಅದರ ಅವಶ್ಯಕತೆ ಬಹಳ ಮುಖ್ಯ ಇದೆ. ಅದಕ್ಕೋಸ್ಕರನೇ ಧರೆಯೊಳು ವಿಸ್ತರಿಸಬೇಕೆಂದು. ನಾನೇನೋ ನೋಡ್ರಿ, ಎಷ್ಟು ಜ್ಞಾನಿಗಳ ಮಾತಿನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಇಡೀ ಧರೆಯೊಳಗು ಭೂಮಿ ಪೂರ್ತಿ ನಾನು ಇದನ್ನ ವಿಸ್ತಾರ ಮಾಡಬೇಕು ಅಂತ ಬರ್ತಿದ್ದೀನಿ. ಧರೆಯೊಳು ಮೊದಲು ತಿಳಿಸಬೇಕೆಂದು ಅಲ್ಲ, ಆಲ್ರೆಡಿ ಭಗವಂತನ ತತ್ವವನ್ನ ನಮ್ಮ ಗುರುಗಳಾದ ಆಚಾರ್ಯರು ಭಗವತ್ಪಾದರು ತಿಳಿಸಿದ್ದಾರೆ. ಅದನ್ನು ವಿಸ್ತರಿಸಬೇಕೆಂದು ಏಕಾಕೃತ್ಪಾದರಾಗಿರಬಹುದು, ವ್ಯಾಸರಾಜರಾಗಿರಬಹುದು, ಹಿಂದೆ ಬಂದ ಮಹಾನುಭಾವಗಳೆಲ್ಲರೂ ಪದ್ಮನಾಭ ತ್ರಿವಿಕ್ರಮ ಗೀತಾಚಾರ್ಯರು, ಅನೇಕ ಮಹಾಜ್ಞಾನಿಗಳೆಲ್ಲರೂ ಕೂಡ ತತ್ವಸಾರದವನ್ನ ಅದನ್ನು ತಿಳಿಸ್ತಾ ಹೋಗಿದ್ದಾರೆ. ನಾನೇನೋ ಫಸ್ಟ್ ಟೈಮ್ ಹೇಳಕ್ ಬಂದಿದ್ದೀನಿ ಅನ್ಕೊಳ್ಬೇಡ್ರಿ. ಮತ್ತೆ ಅದನ್ನು ವಿಸ್ತರಿಸಬೇಕೆಂದು ಮುನಿಕುಲ ರತ್ನ ಶ್ರೀ ಗುರು ವಾದಿರಾಜರು, ಮುನಿಕುಲ ರತ್ನ ಅಂತ ಕರೀತಾರೆ. ಒಂದರ್ಥದಲ್ಲಿ ನಿಜವಾಗ್ಲೂ ಮುನಿಕುಲ ರತ್ನರೇ. ಯಾತಕ್ಕೆ ಅಂದ್ರೆ
ಪಂಚಮ ಪರ್ಯಾಯ ಪೂರ್ಣವಾಗಿ ಅರ್ಥಾತ್ ಪಂಚಮ ಪರ್ಯಾಯವನ್ನ ಮಾಡಿದಂತಹ ಶ್ರೀಪಾದಂಗಳವರಿಗೆ ಯತಿಕುಲ ರತ್ನ ಮುನಿಕುಲ ರತ್ನ ಹೀಗೆಲ್ಲ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದರು ಅಂತ ನಾವು ಸಾಂಪ್ರದಾಯಿಕವಾಗಿ ಕೊಡ್ತಾ ಬಂದಿದ್ರು ಅನ್ನೋದನ್ನು ನಾವು ಹಿರಿಯರಿಂದ ಕೇಳಿದಂತಹ ಮಾತುಗಳು. ಹಾಗಾಗಿ ಅಂಥ 120 ವರ್ಷಗಳ ಸಾರ್ಥಕವಾದಂತಹ ಜೀವನವನ್ನು ನಡೆಸಿ 5 ಪರ್ಯಾಯಗಳನ್ನ ಮಾಡಿ ಒಂದರ್ಥದಲ್ಲಿ, ಇನ್ನೊಂದು ಇಡೀ ಆಚಾರ್ಯರ ಗ್ರಂಥಗಳ ವ್ಯಾಸರ ಗ್ರಂಥಗಳನ್ನು ಕೂಡ ಅರ್ಥೈಸುವಂತೆ ಅನೇಕ ಯುಕ್ತಿಮಲ್ಲಿಕಾದಿ ಗ್ರಂಥಗಳನ್ನ ರಚನೆ ಮಾಡುವ ಮುಖಾಂತರ ನಾವು ಮುನಿಕುಲ ರತ್ನರಾದಂತಹ, ಕೃಷ್ಣನ ಪೂಜೆ ಮಾಡುವ ಮುಖಾಂತರ ಮುನಿಕುಲ ರತ್ನರಾದಂತಹ, ಇನ್ನ ಅವರ ಇತಿಹಾಸವನ್ನ ಕೇಳಿದಾಗ ಅನೇಕ ಮಹಿಮೆಗಳನ್ನ ತೋರಿಸಿದ್ದಾರೆ. ಅವೆಲ್ಲವನ್ನ ನಾವು ದೃಷ್ಟಿಕೋನದಲ್ಲಿ ನೋಡಿದಾಗ ವಾದಿರಾಜರಿಗೆ ಮುನಿಕುಲ ರತ್ನರು ಅನ್ನುವಂತಹ ಬಿರುದು ಸಾರ್ಥಕವಾದಂತಹ ಬಿರುದು. ಅಂಥ ಆ ಮಹಾನುಭಾವರ ಅನುಗ್ರಹದಿಂದ ಪೂಜ್ಯರಾದಂತಹ ಪರಮ ಪೂಜ್ಯರಾದ ವಿಶ್ವೇಶತೀರ್ಥ ಶ್ರೀಪಾದಗಳವರೆಗೂ ಕೂಡ ನಾವು ಯತಿಕುಲ ರತ್ನ ಯತಿಕುಲ ಚಕ್ರವರ್ತಿಗಳು ಅಂತ ಕೇಳ್ತೀವಿ. ಹಾಗಾಗಿ ಅದು ಪ್ರಾರಂಭ ಆದದ್ದೇ ಪ್ರಾಯಶಃ ವಾದಿರಾಜ ತೀರ್ಥ ಶ್ರೀಪಾದಗಳವರು ಅಂಥ ಮುನಿಕುಲ ರತ್ನರಾದಂತಹ ಶ್ರೀ ಗುರು ವಾದಿರಾಜನು ಏನ್ ಮಾಡ್ತಿದ್ದಾರೆ, ಶ್ರುತಿ ಪುರಾಣಗಳ ಮೊತ್ತವನ್ನು ನೆರೆಮಥಿಸಿ ಮೇಲಣ. ಈ ತತ್ವಸಾರ, ಈ ವೈಕುಂಠ ವರ್ಣನೆಯಲ್ಲಿ ಬಂದ ವಿಚಾರಗಳು ನನ್ನ ಬುದ್ಧಿಗೆ ಹೊಡೆದದ್ದು ಅಂತ ಅನ್ಕೊಳ್ಬೇಡ್ರಿ. ಆಗಲೇ ಹೇಳಿದೆ, ಆಚಾರ್ಯರ ವ್ಯಾಸರ ಮಾತುಗಳು ಶ್ರುತಿ ಮತ್ತು ಪುರಾಣಗಳು, ಸ್ಮೃತಿ ಪುರಾಣಗಳು, ವೇದಗಳು ಪುರಾಣಗಳ ಮೊತ್ತವನ್ನು, ಎಷ್ಟೊಂದು ವೇದ ಮಂತ್ರಗಳೆಲ್ಲ ಇದೆ, ಅನಂತ ಮಂತ್ರಗಳಿದೆ. ಅದನ್ನ ವ್ಯಾಸರು ಒಂದಿಷ್ಟು ಸಂಗ್ರಹ ಮಾಡಿಕೊಟ್ರು. ಆ ಮಂತ್ರಗಳು ಪೂರ್ಣವಾಗಿ ಅಧ್ಯಯನ ಮಾಡುವಂತಹದ್ದಿಲ್ಲ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ವಾದಿರಾಜರು ಅಂದ್ರೆ, ಆ ಎಲ್ಲ ಮಂತ್ರಗಳನ್ನ, ಬೇಕಾದ ಎಲ್ಲ ಮಂತ್ರಗಳು, ಪುರಾಣದ ಮಂತ್ರಗಳು, ಪಂಚರಾತ್ರಾಗಮದ ವಾಕ್ಯಗಳನ್ನ, ಜೊತೆಯಲ್ಲಿ ವೇದವ್ಯಾಸದೇವರ ಪುರಾಣಗಳ ವಾಕ್ಯಗಳನ್ನ, ಶ್ರೀಮದ್ ಆಚಾರ್ಯರ ನಿರ್ಣಯಾದಿ ಗ್ರಂಥಗಳ ಸರ್ವಮೂಲ ಗ್ರಂಥಗಳ ವಾಕ್ಯಗಳನ್ನ, ಎಲ್ಲ ವಾಕ್ಯಗಳನ್ನು ಹಾಕಿ ಚೆನ್ನಾಗಿ ಮಥನ ಮಾಡ್ತಾ ಕೂತಿದ್ದಾರೆ. ನೋಡ್ರಿ, ಮಥನ ಮಾಡೋದಕ್ಕೆ ಕ್ರಮ ಏನು ಗೊತ್ತಾ? ಚೆನ್ನಾಗಿ ಮೊಸರಿಗೆ ಕಡಗೋಲನ್ನ ಹಾಕಿ ಚೆನ್ನಾಗಿ ಕಡಿಬೇಕು. ಒಂದ್ಸತಿ ಹೀಗಿಟ್ಬಿಟ್ಟು 1-2 ಸತಿ ಹೀಗೆ ಅಂದ್ಬಿಟ್ರೆ ಬೆಣ್ಣೆ ಬರೋದಿಲ್ಲ. ಕಡಿಬೇಕು ಕಡಿಬೇಕು, ಅವರವರ ಸಾಮರ್ಥ್ಯ ಎಷ್ಟಿರುತ್ತೆ. ಕೆಲವರು ಬಹಳ ಬೇಗ ಕಡಿತಾರೆ, ಬಹಳ ಸ್ವಲ್ಪ ಲೇಟಾಗಿ ಕಡಿತಾರೆ. ಅಂತೂ ಚೆನ್ನಾಗಿ ಪ್ರಯತ್ನ ಅಂತ ಪಡಲೇಬೇಕು. ಚೆನ್ನಾಗಿ ಮಥನ ಮಾಡಬೇಕು ಅಂದ್ರೆ ಮಥನ ಮಾಡಿ 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 ಮಾಡಿದ್ರೆ ಸ್ವಲ್ಪ ಒಂದಿಷ್ಟೇ ಗಟ್ಟಿಯಾಗಿ ಆ ಬೆಣ್ಣೆ ಮೇಲೆ ಬರುತ್ತಾ ಹೋಗುತ್ತೆ. ಅದನ್ನ ತೆಗೆದು ಒಂದು ಉಂಡುಂಡೆ ತರ ಮಾಡಿ ನೀರು ಮಜ್ಜಿಗೆ ಒಳಗೆ ಹಾಕ್ತಾರೆ. ಇವತ್ತಿನ ಕಾಲಕ್ಕೆ ಇದರ ನಾವು ನೋಡೋದು ಬಹಳ ಕಮ್ಮಿ. ಹಾಗಾಗಿ ಆ ಬೆಣ್ಣೆಗಳ ಮುದ್ದೆಗಳನ್ನ ತೆಗೆದು ನೀರು ಮಜ್ಜಿಗೆ ಒಳಗೆ ಹಾಕ್ತಾರೆ. ಅಂದ್ರೆ ಮೊಸರು ಬೆಣ್ಣೆ ಆಗಬೇಕು ಅಂತ ಆದ್ರೆ ಚೆನ್ನಾಗಿ ಪ್ರಯತ್ನವನ್ನ ಮಾಡಬೇಕು ಅಲ್ವಾ? ಹಾಗಾಗಿ ವಾದಿರಾಜರು ಹೇಳ್ತಾ ಇದ್ದಾರೆ, ಶ್ರುತಿ ಪುರಾಣಗಳು ಇನ್ನಿತರ ಆಚಾರ್ಯರ ಗ್ರಂಥಗಳ ಎಲ್ಲ ವಾಕ್ಯಗಳನ್ನು ಚೆನ್ನಾಗಿ ಹಾಕಿ ನೆರೆ ಮಥಿಸಿ ಮೇಲಣ ಅಂದ್ರೆ ಅದನ್ನು ಚೆನ್ನಾಗಿ ಮಥನ ಮಾಡಿದಾಗ ಉಂಡುಂಡೆಯಾಗಿ ಆ ಬೆಣ್ಣೆಯ ಮುದ್ದೆಗಳು ಏನ್ ಮೇಲೆ ಬರುತ್ತಲ್ಲ, ಆ ರೀತಿಯಾಗಿ ತೆಗೆದ್ರು, ಚೆನ್ನಾಗಿ ಮಥನ ಮಾಡಿದ್ರು. ಒಂದು ಉಂಡೆ ಬಂತು, ಅದನ್ನ ಕೊಟ್ರು ಈ ಕಡೆ, ಅದೇ ಮೋಕ್ಷ ಸಂಧಿ. ಇನ್ನೊಂದ್ಸತಿ ಚೆನ್ನಾಗಿ ಮತ್ತೆ ಮಥನ ಮುಂದುವರಿಸಿದ್ರು, ಅದನ್ನ ಇನ್ನೊಂದು ಉಂಡೆ ಮಾಡಿ ಹಾಕಿದ್ರು, ಅದೇ ಲಯ ಸಂಧಿ. ಈ ಮತ್ತೆ ಇನ್ನೊಂದ್ಸತಿ ಮಾಡಿ ಹಾಕಿದ್ರು ಸೃಷ್ಟಿ ಸಂಧಿ, ಇನ್ನೊಂದ್ಸತಿ ಮಾಡಿ ಹಾಕಿದ್ರು ಸ್ಥಿತಿ ಸಂಧಿ. ಹೀಗೆ 4 ಬಾರಿ ವಾದಿರಾಜ ಶ್ರೀಪಾದಂಗಳವರು ಅದನ್ನ ಮಥನ ಮಾಡಿ ಹಾಕಿದ್ರು. ಎಲ್ಲ ಪುರಾಣಗಳ, ವೇದಮಂತ್ರಗಳ, ಉಪನಿಷತ್ತುಗಳ, ವ್ಯಾಸರ ಮಾತುಗಳ ಪರಿಚಯ, ಅದರ ಜ್ಞಾನ ಯಥಾರ್ಥವಾಗಿದ್ದರೆ ಮಾತ್ರ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಮಹಾನುಭಾವರು ಅದನ್ನ ಚೆನ್ನಾಗಿ ತಿಳಿದವರು, ಮಹಾಜ್ಞಾನಿಗಳು ಆದ ಕಾರಣ ಅದನ್ನ ಚೆನ್ನಾಗಿ ಮಥನ ಮಾಡಿದ್ರು, ಅದನ್ನು ಹಾಕಿದ್ರು. ಇನ್ನು ಕೆಲವು ಸತಿ ನಮ್ಗೆ ಏನಾಗುತ್ತೆ ಗೊತ್ತಾ, 1-2 ಸತಿ ಮಾಡ್ತೀವಿ, ಬರೋದಿಲ್ಲ ಅಂತ ಆಗತ್ತೆ, ಎದ್ದು ಹೋಗ್ಬಿಡ್ತೀವಿ, ಅದನ್ನ ಅರ್ಥದಲ್ಲಿ ಅಲ್ಲೇ ಬಿಟ್ವಿ. ಹಾಗೆ ಬಿಡಬಾರ್ದು, ಚೆನ್ನಾಗಿ ಬರುವ ತನಕ ಮಥನ ಮಾಡಲೇಬೇಕು. ಇದು ಶಾಸ್ತ್ರದನ್ನು ಎಷ್ಟು ಮಥನ ಮಾಡಿದ್ರು ಕೂಡ ಅದರಿಂದ ಏನು ವಿಚಾರ ಗೊತ್ತಾಗತ್ತೆ ಗೊತ್ತಾ? ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರಿತ ಪುನಃ ಪುನಃ ಮೇಲಿಂದ ಮೇಲೆ ಮಾಡ್ತಾನೆ ಇರಬೇಕು. ಯಾವಾಗಲೂ ದಿನನಿತ್ಯ ಪ್ರತಿಕ್ಷಣವೂ ಮಾಡ್ತಾನೆ ಇರಬೇಕು. ಅದನ್ನ ಮಾಡ್ತಾ ಇದ್ದಂಗೂ ಮೇಲಣ, ಅದರ ಸಾರ ಭಾಗ ಮೇಲಣ ಯಾವುದದು? ಮುಕ್ತಿ, ಸೃಷ್ಟಿ, ಸ್ಥಿತಿ, ಲಯಂಗಳನ ಆಗ್ಲೇ ಹೇಳ್ತಾರೆ. ಎಲ್ಲ ಸಂಧಿಗಳನ್ನ ಅರ್ತಿಯಲ್ಲಿ ಬಣ್ಣಿಸಿದ, ಅರ್ತಿಯಲ್ಲಿ ಅತ್ಯಂತ ಸಂತೋಷವಾಗಿ ಪ್ರೀತಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಸಂತೋಷದಿಂದ ಹೇಳ್ತಾ ಇದ್ದೀನಿ. ಬಹಳ ಮುಖ್ಯ ರೀ. ಗುರುಗಳು ಶಿಷ್ಯರಿಗೆ ಹೇಳಬೇಕಾದಾಗ ಸಂತೋಷದಿಂದ ಹೇಳಬೇಕು, ಪ್ರೀತಿಯಿಂದ ಹೇಳಬೇಕು, ಅನುಗ್ರಹಮುಖರಾಗಿ ಹೇಳಬೇಕು. ಆಗ ಮಾತ್ರ ಕೇಳದವರಿಗೆ
ಅದರ ಸಿದ್ಧಿ ಆಗತ್ತೆ. ಇಲ್ಲ ಅಂದ್ರೆ ಅದಕ್ಕೆ ಸಾಧ್ಯನೇ ಇಲ್ಲ. ಹೃದಯ ಆದಿಕವಯೇ ಎಂದು ಭಾಗವತದಲ್ಲಿ ಹೇಳ್ತಾರೆ. ಭಗವಂತ ಚತುರ್ಮುಖ ಬ್ರಹ್ಮದೇವರು ಉಪದೇಶ ಮಾಡಬೇಕಾದಾಗ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಉಪದೇಶ ಮಾಡ್ತಿದ್ದಂತೆ. ಹಾಗಾಗಿ ಗುರುಗಳು ಉಪದೇಶ ಮಾಡಿದ ಮೇಲೆ ಮಾಡುವಾಗ ಸಂತೋಷದಿಂದ, ಮಾಡಿದ ಮೇಲೆ ಪೂರ್ಣ ಅನುಗ್ರಹ ಮಾಡಬೇಕು. ನಾ ಹೇಳಿಕೊಟ್ಟ ವಿದ್ಯೆ ಎಲ್ಲ ನಿನಗೆ ಸಿದ್ಧಿಸಲಿ, ನಾ ಹೇಳಿಕೊಡದ ವಿದ್ಯೆಯು ಇನ್ನೂ ಹೆಚ್ಚಿನ ಜ್ಞಾನ ನಿನಗೆ ಬರಲಿ ಅಂತ ಗುರುಗಳು ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದವೇ ನಮಗೆ ಜ್ಞಾನ ಸಿದ್ಧಿಗೆ ಕಾರಣ. ನನಗೇನೋ ಪಾಂಡಿತ್ಯ ಇದೆ, ನಾನೇನೋ ಪುಸ್ತಕ ನೋಡ್ಕೊಂಡೆ, ನಾನು ಕಲಿತುಬಿಟ್ಟೆ, ನನಗದ್ರ ಜ್ಞಾನ ಬಂದಿದೆ, ಇದರಿಂದ ಭಗವಂತ ಅನುಗ್ರಹ ಮಾಡೋದಿಲ್ಲ. ಗುರುಗಳು ಅರ್ಥಿಯಿಂದಲೇ ಸಂತೋಷದಿಂದಲೇ ಅನುಗ್ರಹ ಮುಖರಾಗಿ ಪ್ರೀತಿಯಿಂದ ಹೇಳಬೇಕು. ಆಗ ಮಾತ್ರ ನಮಗೆ ಅದು ಅನುಗ್ರಹ ಆಗತ್ತೆ. ಈ ಭಾಗವತದಲ್ಲಿ ಬರುತ್ತೆ ನಾಭಾಗರಾಜ ಅಂತ. ಅವನಿಗೆ ಅವನ ಅಣ್ಣ ತಮ್ಮಂದ್ರೆ ಯಾರು ಯಾವುದೇ ರೀತಿ ಆಸ್ತಿ ಗಿಸ್ತಿ ಕೊಡಲ್ಲ, ತಂದೆಯನ್ನೇ ಕೊಡ್ತಾನೆ, ಇವನೇ ನೀನು ಆಸ್ತಿ ತಗೋ ಅಂತ. ಅವನಿಗೆ ಅದಕ್ಕೆ ಸಂತೋಷ ಆಗತ್ತೆ. ಇರ್ಲಿ, ತಂದೆನೇ ತಗೊಳ್ತಾನೆ, ತಂದೆ ಜೊತೆನೇ ಇರ್ತಾನೆ. ಅವರಪ್ಪ ಹೇಳ್ತಾನೆ ನಿಮ್ಗೆ ಏನು ಕೊಡ್ಲಿಲ್ಲ ಅಂತ ವಿಚಾರ ಮಾಡ್ಕೊಳ್ಬೇಡ, ಇಲ್ಲೇ ಸಮೀಪದಲ್ಲೇ ಮಹಾಮಹಾಜ್ಞಾನಿಗಳು ಯಾಗ ಮಾಡ್ತಾ ಇದ್ದಾರೆ. ಆದರೂ ಹರಿ ಇಚ್ಛೆಗೆ ಅನುಗುಣವಾಗಿ ಎರಡನೇ ದಿವಸ ಅವರು ಮಾಡುವ ಎರಡನೇ ದಿವಸ ಕೆಲವು ಮಂತ್ರಗಳನ್ನು ಅವರು ಬರೀತಾರೆ. ನೀನು ಹೋಗಿ ನೆನಪು ಮಾಡಿಕೊಡು, ಅವರು ನಿನಗೆ ಬೇಕಾದಷ್ಟು ಸಂಪತ್ತು ಕೊಡ್ತಾರೆ ಅಂತ. ಅದೇ ರೀತಿಯಾಗಿ ಹೋಗ್ತಾರೆ, ಅವ್ರು ನೆನಪು ಮಾಡ್ತಾರೆ, ಅವ್ರು ಸಂಪತ್ತು ಕೊಡ್ತಾರೆ. ಅದು ತಗೊಳ್ಳಿಕ್ಕೆ ಅಂತ ಹೋಗ್ತಾರೆ. ಒಬ್ಬ ಬ್ರಾಹ್ಮಣ ಬರ್ತಾನೆ, ನಿನಗೆ ಸಂಬಂಧಪಟ್ಟಿದ್ದು ನಿಮ್ಮಪ್ಪನ್ ಕೇಳ್ಕೊಳ್ಬಾ ಹೋಗ್ಬೇಕಾದ್ರೆ ಅಂತ. ಅವರಪ್ಪನ ಹತ್ರ ಹೋಗ್ತಾರೆ. ಅವರಪ್ಪನ್ ಕೇಳ್ತಾರೆ, ಹೀಗೆಲ್ಲ ಇದ್ರು, ಹಾಗಿದ್ರು, ಹೀಗಿದ್ರು ಅಂತ ಅವರು ವರ್ಣನೆ ಮಾಡ್ತಾರೆ. ಅವರಪ್ಪನ್ ಗೊತ್ತಾಗತ್ತೆ ಬಂದವರು ಮಹಾನುಭಾವರು ಮಹಾರುದ್ರದೇವರು ಅಂತ. ಅವ್ರು ಹೇಳ್ತಾರೆ, ಇಲ್ಲ ಎಲ್ಲ ಯಜ್ಞದ ಶೇಷ ಭಾಗ ಎಲ್ಲ ರುದ್ರದೇವರಿಗೆ ಸೇರುವಂತಹದ್ದು, ಅವ್ರು ಸರಿಯಾಗಿ ಹೇಳಿದ್ದಾರೆ, ಅವರಿಗೆ ಅವರದೇ ಸೇರದ್ದು ಅಂತ ನಮ್ಮ ತಂದೆ ಹೇಳಿದ್ರು ಅಂತ ಹೋಗಿ ಹೇಳು ಅಂತ. ನಾಭಾಗರಾಜ ಹೋಗ್ತಾನೆ, ಅದೇ ರೀತಿ ಹೇಳುತ್ತಾನೆ. ರುದ್ರದೇವರಿಗೆ ಬಹಳ ಸಂತೋಷ ಆಗತ್ತೆ. ಇಷ್ಟು ಪ್ರಾಮಾಣಿಕನಾಗಿದ್ದೀಯಾ ನೀನು, ತಂದೆಯನ್ನು ಮೀರಿಸಿದ ಪ್ರಾಮಾಣಿಕತನ ಬಹಳ ಸಂತೋಷ ಆಯ್ತು ನೋಡಿ ನನಗೆ. ಹಾಗೆ ರುದ್ರದೇವರು ಅನುಗ್ರಹ ಮಾಡ್ತಾರೆ. ಸಂಪತ್ತು ಕೊಟ್ಟರು, ಅನುಗ್ರಹ ಮಾಡಿದ್ರು. ಸರಿ, ನೀನು ಇಲ್ಲಿ ತನಕ ಅಧ್ಯಯನ ಮಾಡಿದ ಎಲ್ಲ ಮಂತ್ರಗಳ ಸಿದ್ಧಿ, ಗುರುಗಳಿಂದ ಕಲಿತ ಸಿದ್ಧಿ, ಗುರುಗಳಿಂದ ಕಲಿದೇ ಇರುವಂತಹದ್ದು ಎಲ್ಲ ಸಿದ್ಧಿಸಲಿ ನಿನಗೆ ಅಂತ ರುದ್ರದೇವರು ಗುರುಗಳ ಸ್ಥಾನದಲ್ಲಿ ನಿಂತು ಅನುಗ್ರಹ ಮಾಡ್ತಾರೆ. ವಿಷ್ಣುವೋತ್ತಮರಾದ ರುದ್ರದೇವರು ಅನುಗ್ರಹ ಮಾಡಿದ್ದಕ್ಕೆ ನಭಾಗರಾಜ ಮಹಾಜ್ಞಾನಿ ಅಂತ ಕರೆಸ್ಕೊಂಡ ಅಂತ ಭಾಗವತ ನಮ್ಗೆ ಹೇಳ್ತಾ ಇದೆ. ಯಾಕೆ ಹೇಳಿದೆ ಅಂತಂದ್ರೆ, ಗುರುಗಳು ಸಂತೋಷದಿಂದ ಹೇಳಬೇಕಂತೆ. ಪಾಠ ಹೇಳಬೇಕಾದಾಗ ಶಿಷ್ಯರು ಹಂಗೆ ಶ್ರದ್ಧೆಯಿಂದ ಕೇಳಬೇಕು. ಅದಕ್ಕೆ ಅತ್ತಿಯಲ್ಲಿ ಬಣ್ಣಿಸಿದ ಕಥೆಯನ್ನು ಕೇಳಿ ಸಜ್ಜನರು, ಇದು ಪುಣ್ಯ ಕಥೆ, ಲೋಕಕ್ಕಿದೆ ಮುಕುತಿಯ ಪಥ. ಸಜ್ಜನರು ಕೇಳಬೇಕು. ಇದಕ್ಕೆ ಯಾರು ಅಧಿಕಾರಿ ಅಂದ್ರೆ ಸಜ್ಜನರೇ. ಕೆಲವು ಗುಣಗಳನ್ನು ಹೇಳುತ್ತಾರೆ ಭಾಗವತದಲ್ಲಿ. ಆ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡವರೇ ಸಜ್ಜನರು ಅಂತ ಕರೆಸ್ಕೊಳ್ತಾರೆ. ಅಂಥ ಅಳವಡಿಸ್ಕೊಳ್ಬೇಕು ಕಡೆ ಪಕ್ಷ, ಅದನ್ನ ಇದ್ದದ್ದನ್ನ ಹೆಚ್ಚಿಗೆ ಪಡಿಸ್ಕೊಳ್ಬೇಕು. ಅಂಥ ಸಜ್ಜನರೆಲ್ಲರೂ ಕೂಡ ಅದನ್ನ ಕೇಳ್ರಿ. ಯಾಕೆ? ಇದು ಪುಣ್ಯ ಕಥೆ, ಲೋಕಕ್ಕಿದೆ ಮುಕುತಿಯ ಪಥ, ಇದ ಕೇಳುವವನೇ ಕೃತಾರ್ಥ, ಇದು ಸರ್ವಸಾಧನ, ವಿಧುಗಳಿಗೆ ಸಮ್ಮತ. ಯಾಕೆ ಕೇಳಬೇಕು? ನಮ್ಗೆ ಬಹಳ ಪಾಪ ಮಾಡಿದ್ದೀವಿ, ಪಾಪ ಇದ್ದವರು ವೈಕುಂಠ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾದ್ರೆ ನಾವು ಪುಣ್ಯ ಸಂಪಾದನೆ ಮಾಡಬೇಕು. ಪುಣ್ಯ ನಮಗೆ ಬರಬೇಕು ಅಂದ್ರೆ ಪುಣ್ಯದ ಕಥೆಗಳನ್ನ ಕೇಳಬೇಕು ನಾವು, ಭಗವಂತನ ಕಥೆಗಳನ್ನ. ಅದಕ್ಕೆ ಹೇಳ್ತಾ ಇದ್ರೆ ಇದು ಪುಣ್ಯ ಕಥೆ. ಲೋಕಕ್ಕಿದೆ ಮುಕುತಿಯ ಪಥ, ಮೋಕ್ಷಕ್ಕೆ ಹೋಗ್ಬೇಕಲ್ವಾ, ಇದೇ ದಾರಿ, ಬೇರೆ ದಾರಿನೇ ಇಲ್ಲ. ನಾಣ್ಯ ಪಂಥಾಯನಾಯ ವಿದ್ಯತೆ ಜ್ಞಾನೇನೇವ ಪರಂ ಪದಂ. ಮೋಕ್ಷವನ್ನ ವೈಕುಂಠವನ್ನ ಪಡ್ಕೊಳ್ಬೇಕು ಅಂತಿದ್ರೆ ಇದೇ ದಾರಿ. ಇದ ಕೇಳುವವನೇ ಕೃತಾರ್ಥ. ನಮ್ಮ ಬದುಕಿನ ಸಾರ್ಥಕತೆ ಅಂತೆ ನಾರಾಯಣ ಸ್ಮೃತಿ. ಕಡೇ ಭಾಗದಲ್ಲಿ ನಾರಾಯಣನ ಸ್ಮರಣೆ ಬಂತು ಅಂದ್ರೆ ಅದೇ ನಮಗೆ ಜನ್ಮ ಲಾಭ ಅಂತ ಭಾಗವತ ಹೇಳುತ್ತಲ್ವಾ. ಅದೇ ರೀತಿಯಾಗಿ ನಮಗೆ ಕೃತಾರ್ಥರು ನಾವೆಲ್ಲರೂ ಅಂತ ಕರೆಸ್ಕೊಳ್ಳೋದು ಯಾವಾಗ? ಇದ ಕೇಳುವವನೇ. ಇದು ಕೇಳಿ ಇದನ್ನು ಮನನ ಮಾಡಿದಾಗ ಭಗವಂತನ ಧ್ಯಾನದ ಅವಸ್ಥೆಯಿಂದ ಭಗವಂತನ ನಾಮಸ್ಮರಣೆ ಉಂಟಾಗತ್ತಲ್ಲ, ಅವಾಗ ನಾವು ಕೃತಾರ್ಥರಾಗ್ತೀವಿ. ಇದು ಸರ್ವಸಾಧನ. ವೈಕುಂಠನಾಮಕ ಭಗವಂತನ ಕಥೆ ಕೇಳೋದೇ ಸರ್ವಸಾಧನ, ವಿಧುಗಳಿಗೆ ಸಮ್ಮತ. ವಿಧುಗಳಿಗೆ ಸಮ್ಮತ. ಇದು ಜ್ಞಾನಿಗಳು ಕೂಡ ಇದನ್ನು ಒಪ್ಪಿದ್ದಾರೆ. ಯಾವುದನ್ನ? ಈ ವಿಚಾರವನ್ನಷ್ಟೇ ಅಲ್ಲ, ಈ ಗ್ರಂಥಗಳನ್ನು ಕೂಡ ಅವಲೋಕಿಸಿ ಅವರ ಸಮಕಾಲೀನರಲ್ಲಿದ್ದಂಥ ಮಹಾಮಹಾಜ್ಞಾನಿಗಳು ಕೂಡ ಇದನ್ನ ಚೆನ್ನಾಗಿ ಸಮ್ಮತಿಸಿದ್ದಾರಂತೆ. ಪ್ರಾಯಶಃ ನಾವು ಈಗ ಇಟ್ಕೊಳ್ಬಹುದು, ಸಮಕಾಲೀನರಾದಂತಹ ವ್ಯಾಸರಾಜ ತೀರ್ಥ ಶ್ರೀಪಾದಂಗಳು ಪ್ರಾಯಶಃ ಇದನ್ನು ನೋಡಿ ವಿಧುಗಳಿಗೆ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಅವರು ಜ್ಞಾನಿಗಳು ಅಂತ
ಬೋಧನೆ ಸಂಬೋಧನೆ ಮಾಡಿದ್ದಾರೆ ಅಂದ್ರೆ ಅಂತಂತ ಮಹಾನುಭಾವರುಗಳು ಕೂಡ ಇದನ್ನ ಸಮ್ಮತಿಸಿದ್ದಾರೆ. ಜೊತೆಯಲ್ಲಿ ಮುದವ ನೀವುದು ಕೇಳುವ ಜನಕ್ಕೆ, ಮುದವ ನೀವುದು ಇದನ್ನ ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಸಂತೋಷವನ್ನ ಕೊಡುತ್ತೆ. ಯಾವ ರೀತಿಯಾದ ಸಂತೋಷ? ಲೌಕಿಕವಾದ ಸಂತೋಷ ಬೇಕಾ? ಅದು ಕೂಡ ಕೊಡುತ್ತೆ. ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಲಹುವುದು. ಜಗನ್ನಾಥದಾಸರು ಹೇಳ್ತಾರಲ್ಲ, ಇದನ್ನು ಕೇಳೋದ್ರಿಂದ ನಿಮಗೆ ಇಹಲೋಕದಲ್ಲೂ ಸಂಪತ್ತು, ಇನ್ನ ದೊಡ್ಡ ಸಂಪತ್ತು ಮೋಕ್ಷ. ಆ ಮೋಕ್ಷವೆಂಬ ಸಂಪತ್ತು ಕೂಡ ಇದು ನಮಗೆ ಕೊಡುತ್ತೆ. ಕನ್ನಡಿಯೊಳ್ ತೋರ್ಪಂತೆ ಪೂರ್ಣ ಪ್ರಜ್ಞರ ಮತದ ಉನ್ನತ ತತ್ವಸಾರವನ್ನು ಕನ್ನಡದಿ ಬಣ್ಣಿಸಿದ ಆದಿರಾಜ ಮುನಿಯ ಭಿನ್ನಪವೆಲ್ಲರೂ ಮನ್ನಿಪುದು. ನಮಗೆ ಮುಖ ಚೆನ್ನಾಗಿ ಕಾಣಬೇಕು ಅಂತಿದ್ರೆ ಸ್ವಚ್ಛವಾದ ಒಂದು ಕನ್ನಡಿ ಬೇಕು ಅಲ್ವಾ? ಆ ನಮ್ಮ ಪ್ರತಿಬಿಂಬ ಅದರ ಮೇಲೆ ಬೀಳಬೇಕು ಅಂತಿದ್ರೆ ಸ್ವಚ್ಛವಾದ ಒಂದು ಕನ್ನಡಿ ಬೇಕು. ಆ ಕನ್ನಡಿಯಲ್ಲಿ ನಮ್ಮ ಮುಖ ಹೇಗೆ ಚೆನ್ನಾಗಿ ತೋರತ್ತೋ ಹಾಗೆ ಪೂರ್ಣ ಪ್ರಜ್ಞರ ಮತದ ಉನ್ನತ ತತ್ವಸಾರವನು, ಆಚಾರ್ಯ ಮಧ್ವರ ಶಾಸ್ತ್ರ ಗ್ರಂಥಗಳ ಅಭಿಪ್ರಾಯ ನಿಮಗೆ ಚೆನ್ನಾಗಿ ಗೊತ್ತಾಗ್ಬೇಕು, ಚೆನ್ನಾಗಿ ತೋರ್ಬೇಕು ಅಂತಿದ್ರೆ ಅದಕ್ಕೆ ನನ್ನ ಹತ್ರ ಒಂದು ಕನ್ನಡಿ ಇದೆ. ಯಾವುದು ಅಂದ್ರೆ ಅದೇ ವೈಕುಂಠ ವರ್ಣನೆ ಅಂತ ಹೇಳ್ತಾರೆ. ವೈಕುಂಠ ವರ್ಣನೆ ಅನ್ನೋದು ಆಚಾರ್ಯ ಮಧ್ವರ ಮಾತುಗಳು ಅರ್ಥೈಸಿಕೊಳ್ಳಿಕ್ಕೆ, ಚೆನ್ನಾಗಿ ಕಾಣಲಿಕ್ಕೆ ಒಂದು ಕನ್ನಡಿ, ಅದೇ ವೈಕುಂಠ ವರ್ಣನೆ. ಹಾಗಾಗಿ ಮನ್ನಿಪುದು ಭಿನ್ನಪವೆಲ್ಲರೂ. ಹಾಗಾಗಿ ಇದನ್ನು ಎಲ್ಲರೂ ಕೂಡ ಆಧರಿಸ್ರಿ. ಇದೇ ಮಾತನ್ನ ತಾನೆ ದಾಸರು ಹೇಳಿದ, ಜಗನ್ನಾಥ ದಾಸರು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದ ಆದರದಿ ಕೇಳುವುದು. ಪ್ರೀತಿಯಿಂದ ಕೇಳ್ರಿ. ಅವ್ರು ಹೇಳಿದ್ರು, ಅರ್ಥಿಯಿಂದಲೇ ಬಣ್ಣಿಸಿದೆ, ಸಂತೋಷದಿಂದ ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ಕೂಡ ಅಷ್ಟೇ ಪ್ರೀತಿಯಿಂದ ಇದನ್ನ ಶ್ರವಣ ಮಾಡ್ರಿ, ಶ್ರದ್ಧೆಯಿಂದ ಶ್ರವಣ ಮಾಡ್ರಿ. ಹಾಗಾಗಿ ಇದನ್ನು ಕೇಳೋದ್ರಿಂದ ಉತ್ತಮವಾದಂತಹ ಮುದವ ನೀವುದು ಕೇಳುವ ಜನತೆ ಉತ್ತಮವಾದ ಆನಂದ ಆಗತ್ತೆ, ಅರ್ಥಾತ್ ಮೋಕ್ಷವೇ ಸಿಗುತ್ತೆ, ವೈಕುಂಠ ಲೋಕ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಈ ಗ್ರಂಥದ ಮಂಗಳಾಚರಣೆ, ಅನೇಕ ಮಂಗಳಾಚರಣೆ ಶ್ಲೋಕಗಳನ್ನು ಮಾಡಿದ್ದಾರೆ. ಮೊದಲನೇ ಮಾತ್ರ ಶ್ರವಣ ಮಾಡಿ ಮುಂದಿನ ಪ್ರಾರಂಭದ ಪ್ರಧಾನವಾದ ವಿಷಯವನ್ನು ತಿಳಿಯೋಣ. ರಾಜರು ಇದರ ಉದ್ದೇಶ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತೆಲ್ಲ ತಿಳಿಸಿ ಭಗವಂತನಿಗೆ ಮಂಗಳವನ್ನ ಹಾಡ್ತಾ ಇದ್ದಾರೆ. ನಿಷ್ಕಳಂಕ ಚಂದ್ರವದನ ಶುಕ್ಲವಸನ ಲಕ್ಷ ಶಶಿವರ್ಣ ಪ್ರಸನ್ನ ನಾಲ್ಕು ತೋಳಿನ ವಿಷ್ಣು ನಮ್ಮ ವಿಘ್ನಗಳ ಘಕ್ಕನೆ ವರಸಿ ರಕ್ಷಿಸಲಿ. ಈ ಪದ್ಯವನ್ನು ಗಮನಿಸಿದ್ರೆ, ಅದರ ಅರ್ಥ ಗಮನಿಸಿದ್ರೆ ನಮಗೆ ಒಂದು ಶ್ಲೋಕದ ಕನ್ನಡಾನುವಾದ ಅಷ್ಟೇ ಇದೆ. ಯಾವುದು ಗೊತ್ತಾ? ನಿಷ್ಕಳಂಕ ಚಂದ್ರವದನ ಶುಕ್ಲವಸನ ಲಕ್ಷ ಶಶಿವರ್ಣ ಪ್ರಸನ್ನ ನಾಲ್ಕು ತೋಳಿನ ವಿಷ್ಣು ನಮ್ಮ ವಿಘ್ನಗಳ ಘಕ್ಕನೆ ವರಸಿ ರಕ್ಷಿಸಲಿ. ಯಾವುದು ಗೊತ್ತಾ? ನಾವೆಲ್ಲ ಹೇಳ್ತೀವಿ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತ ಶ್ಲೋಕನೆ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ನಾನು. ರಾಜರು ಈ ಗ್ರಂಥದ ಶೈಲಿ ಬಗ್ಗೆ ಹೇಳಬೇಕಾದಾಗ ಅಲ್ಲಲ್ಲಿ ಪ್ರಮಾಣ ಶ್ಲೋಕಗಳನ್ನು ಹಾಕಿ ಅದರ ಅಭಿಪ್ರಾಯವನ್ನ ನಾನು ಕನ್ನಡದಲ್ಲಿ ತಿಳಿಸ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿದ್ರಲ್ಲ. ಈ ಮಂಗಳಾಚರಣೆ ಶ್ಲೋಕಕ್ಕೆ ಅವರೇ ಹಾಕ್ಬಿಟ್ಟಿದ್ದಾರೆ ಪ್ರಮಾಣ ಶ್ಲೋಕ. ಶುಕ್ಲಾಂಬರಧರಂ ವಿಷ್ಣು, ಇದರ ಅನುವಾದವೇ ನಾನು ಮಂಗಳಾಚರಣೆಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಶುಕ್ಲಾಂಬರಧರಂ, ಇಲ್ಲಿ ಶುಕ್ಲವಸನ ವಿಷ್ಣು, ವಿಷ್ಣು ನಾಲ್ಕು ತೋಡಿನ ವಿಷ್ಣು. ಆಮೇಲೆ ಶಶಿವರ್ಣಂ ಲಕ್ಷ ಶಶಿವರ್ಣ. ಅದಾದ್ಮೇಲೆ ಚತುರ್ಭುಜಂ ನಾಲ್ಕು ತೋಳಿನ ವಿಷ್ಣು ಅನ್ನು ಇಟ್ಕೊಳ್ರಿ. ನಾಲ್ಕು ತೋಳಿನ ಪ್ರಸನ್ನವದನಂ ಲಕ್ಷ ಶಶಿವರ್ಣ ಪ್ರಸನ್ನ ಸರ್ವ ವಿಘ್ನೋಪಶಾಂತಯೇ, ನಮ್ಮ ವಿಘ್ನಗಳ ಘಕ್ಕನೆ ವರಸಿ ರಕ್ಷಿಸಲಿ. ಯಾರು? ನಿಷ್ಕಳಂಕ ಚಂದ್ರವದನ. ಇದರಲ್ಲಿ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನಮ್ಮ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಲಿ. ಭಗವಂತನನ್ನ ಧ್ಯಾನಿಸೋದ್ರಿಂದ ನಮ್ಮ ಎಲ್ಲ ವಿಘ್ನಗಳು ಕೂಡ ಪರಿಹಾರವಾಗತ್ತೆ. ಭಗವಂತನನ್ನ ಯಾವ ರೀತಿಯಾಗಿ ನಾವು ಧ್ಯಾನಿಸಬೇಕು, ಅವನ ಗುಣಗಳ ಚಿಂತನೆ ಯಾವ ಪ್ರಕಾರವಾಗಿ ಮಾಡಬೇಕು ಅಂದ್ರೆ ನಿಷ್ಕಳಂಕ ಚಂದ್ರವದನ, ಕಳಂಕವಿಲ್ಲದೆ ಇರುವಂತಹ ಚಂದ್ರನಂತೆ ಶೋಭಿಸುವ ಮುಖವುಳ್ಳವನು ಚಂದ್ರವದನ ಅಂದ್ರೆ ಅಲ್ವಾ? ಆದರೆ ಚಂದ್ರನಿಗೆ ಕಳೆ ಇದೆ ಅಲ್ಲಲ್ಲಲ್ಲಲ್ಲಿ. ಅದಕ್ಕೆ ಚಂದ್ರನಿಗೆ ಹೋಲಿಸ್ಬೇಕಾದಾಗ ರಾಜರ ಒಂದು ವಿಶೇಷಣ ಸೇರಿಸಿದ್ರಲ್ಲಿ ಏನು? ನಿಷ್ಕಳಂಕ ಚಂದ್ರವದನ.
ಒಂದರ್ಥ. ಇದನ್ನು ಸ್ವಲ್ಪ ಪದವನ್ನ ಎರಡು ಪದವನ್ನ ಮಾಡ್ಕೊಳ್ಳೋಣ. ನಿಷ್ಕಳಂಕ ಚಂದ್ರವದನ ಒಂದರ್ಥ, ನಿಷ್ಕಳಂಕ ಚಂದ್ರವದನ. ಚಂದ್ರವದನ ಅಂದ್ರೆ ಚಂದ್ರ, ಅಲ್ಲಿ ಕಳಂಕ ರಹಿತ ಅಂತಲೇ ಇಟ್ಕೊಳ್ಳೋದು, ಪ್ರತ್ಯೇಕವಾಗಿ ಏನ್ ಬೇಡ. ಚಂದ್ರವದನ ಅಂದ್ರೆ ಚಂದ್ರನಂತೆ ಶೋಭಿಸುವಂತಹ ಮುಖವುಳ್ಳವನು ಒಂದರ್ಥ. ನಿಷ್ಕಳಂಕ, ಭಗವಂತ ಸರ್ವದೋಷ ವಿವರ್ಜಿತನಾದವನು. ಸರ್ವದೋಷಗಳು ಯಾವುದೇ ರೀತಿಯಾದ ಕಳಂಕಾದಿಗಳು ಭಗವಂತನಿಗಿಲ್ಲ. ಯಾಕಂದ್ರೆ ವೈಕುಂಠದ ವಿಚಾರ ಮಾತನಾಡಕ್ಕೆ ಹೊರಟಿರೋದು ರಾಜರು. ಒಂದಿಷ್ಟು ಕಳಂಕ, ಕಲ್ಮಶ, ದೋಷ ಇದ್ಯಾವುದು ಇಲ್ಲದೆ ಇದ್ರೆ ವೈಕುಂಠ ಲೋಕ ಪ್ರಾಪ್ತಿ ನಮ್ಗಳಿಗಾಗೋದು. ನಮಗೆ ಆ ಲೋಕ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಆ ಲೋಕದ ಒಡೆಯ, ಆ ಲೋಕವನ್ನ ಕೊಡುವ ಧಣಿ ಸ್ವಾಮಿ ಯಾರು? ನಿಷ್ಕಳಂಕ ಅವನು. ಅದಕ್ಕೆ ಮೊಟ್ಟ ಮೊದಲನೇ ಪದ ರಾಜರು ಅವನನ್ನ ಯಾವ ರೀತಿಯಾಗಿ ಚಿಂತನೆ ಮಾಡಿದ್ರು? ನಿಷ್ಕಳಂಕ. ಅದು ನಿಲ್ಲಬೇಕಾದ್ರೆ ಇಡಬಹುದಿತ್ತ ಆ ಪದವನ್ನ, ಅವ್ರಿಗೆ ಅದು ಗೊತ್ತಿರುವ ಹಾಗಾದ್ರೆ ನಿಷ್ಕಳಂಕ ಅಂತ ಹೇಳಿ ಮುಂದೆ ಶ್ಲೋಕದ ಅನುವಾದವನ್ನು ಮಾಡ್ತಾರೆ. ಈಗ ನಾವು ಚಿಂತನೆ ಮಾಡ್ಬೋದು. ಹಾಗಾಗಿ ಇದು ಸಾಮಾನ್ಯವಾಗಿ ಅನೇಕರಿಗೆ ತಪ್ಪು ಕಲ್ಪನೆ ಇದೆ. ಇದು ಗಣಪತಿ ಶ್ಲೋಕ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಿ ಗಣಪತಿ ಶ್ಲೋಕ ಹೇಳ್ರಿ ಅಂದ್ರೆ ವರ್ಣಂ ಅಂದ್ರೆ ನಾವೆಷ್ಟು ಕುರುಡರಾಗಿ ಹೋಗಿದ್ದೀವಿ ಅಂತಂದ್ರೆ ಹೇಳ್ತಾ ಇರ್ತೀವಿ, ಬಾಯಲ್ಲಿ ಹೇಳಬೇಕಾದಾಗ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಹೀಗೆಲ್ಲ ಹೇಳ್ತಿರ್ತೀವಿ. ಅದು ಗಣಪತಿ ರಕ್ತಾಂಬರ ಅವನು ಅಲ್ವಾ, ಪ್ರಸನ್ನವದನ ಅಂತ ಹೇಳ್ತಾರೆ, ಗಜಮುಖ ಅವನು ಅಲ್ವಾ. ಯೋಚನೆ ಮಾಡ್ಬೇಕಲ್ವ ನಾವು, ಯಾಕೆ ಗಣಪತಿ ಶ್ಲೋಕ ಗೊತ್ತಾ? ನಾವು ಅನ್ಕೊಳ್ಳೋದು ಸರ್ವ ವಿಘ್ನೋಪಶಾಂತನೇ, ವಿಘ್ನಗಳನ್ನು ಪರಿಹಾರ ಮಾಡೋನು ಗಣಪತಿ, ಅದು ಪ್ರಸನ್ನ ಗಣಪತಿ ಶ್ಲೋಕ ಮುಗಿದೋಯ್ತು. ಆ ಗಣಪತಿಗೆ ವಿಘ್ನ ಬಂದ್ರೆ ಪರಿಹಾರ ಮಾಡೋರು ಯಾರು? ಮಹಾವಿಷ್ಣು. ಅವನ ಶ್ಲೋಕ ಅದು, ಅವನ ಚಿಂತನೆ ಅದು. ನಮಗದರ ಅರ್ಥದ ಕಡೆ ಗಮನವೇ ಇರೋದಿಲ್ಲ. ನಮಗೆ ಅರ್ಥದ ಕಡೆ ಗಮನ ಬೇಡ್ರಪ್ಪ, ಕಡೆ ಪಕ್ಷ ಅದರೊಳಗಿರುವ ಅಕ್ಷರಗಳು ಪದಗಳ ಬಗ್ಗೆನಾದ್ರೂ ಗಮನ ಕೊಟ್ಟರೆ ನಮಗೆ ಅದು ಯಾರ ಶ್ಲೋಕ ಅಂತ ಗೊತ್ತಾಗತ್ತೆ. ಅನೇಕ ಬಾರಿ ಇದನ್ನು ಕಂಡಿದ್ದೀನಿ, ಅದಕ್ಕೋಸ್ಕರ ಹಂಚ್ಕೊಂತಿದ್ದೀನಿ. ಗಣಪತಿದ ಒಂದು ಶ್ಲೋಕ ಹೇಳಿದ ತಕ್ಷಣ ಶುಕ್ಲಾಂಬರದ ವಿಷ್ಣು ಅಂತ ಹೇಳ್ತಿರ್ತೀವಿ. ಅಲ್ಲೋ ವಿಷ್ಣು ಅಂತ ಬಾಯಲ್ಲಿ ಹೇಳಿದ್ರು ಕೂಡ ಇದು ಗಣಪತಿ ಶ್ಲೋಕ ಅಂತ ನಾವು ತಿಳ್ಕೊಳ್ತೀವಿ ಅಂತಂದ್ರೆ ಎಚ್ಚರಿಕೆಯಿಂದ ನಾವು ಶ್ಲೋಕಗಳನ್ನ ಹೇಳೋದಾಗ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಹೀಗೆ ಭಗವಂತನಿಗೆ ಅವನ ಚಿಂತನೆ ಮಾಡೋದರಿಂದ, ಅವನನ್ನು ಗುಣಚಿಂತನೆ ಮಾಡೋದರಿಂದ ಅದ್ಭುತವಾದಂತಹ ಭಗವಂತನ ಗುಣಚಿಂತನೆಯಿಂದ ನಮ್ಮ ಎಲ್ಲ ವಿಘ್ನಗಳು ಕೂಡ ಪರಿಹಾರವಾಗಲಿ ಅಂತ ಹೇಳ್ತಾ, ಇನ್ನ ರಮಾದೇವಿಯರ ಮಂಗಳಾಚರಣೆ ಅವರನ್ನ ಕುರಿತು, ಅದಾದ ಮೇಲೆ ವಾಯುದೇವರ ಮಂಗಳಾಚರಣೆ, ವಾಯುದೇವರ 3 ರೂಪಗಳ ಹನುಮಂತ ಅವತಾರ, ಭೀಮಾವತಾರ, ಮಧ್ವಾವತಾರ, ಅದು ವೇದ ಪ್ರಸಿದ್ಧವಾದಂತಹ ಆಚಾರ್ಯರು ನಮ್ಮ ಆಚಾರ್ಯರು ಅಂತ ಅಲ್ಲೂ ಸಮರ್ಥನೆ ಮಾಡಿ ಮಂಗಳಾಚರಣೆ ಶ್ಲೋಕಗಳೇ ಅವೆಲ್ಲವೂ ಕೂಡ ಭಗವಂತನಿಗೆ, ಲಕ್ಷ್ಮೀದೇವಿಯರಿಗೆ ಮತ್ತೆ ಜೊತೆಯಲ್ಲಿ ಮುಖ್ಯ ಪ್ರಾಣದೇವರಿಗೆ ಎಲ್ಲರಿಗೂ ಮಂಗಳಾಚರಣೆ ಮಾಡ್ತಾ ಬಂದಿದ್ದಾರೆ. ಒಂದೇ ಇದರಲ್ಲಿ ಹೇಳಬೇಕು ಅಂದ್ರೆ ವ್ಯಾಸರು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್ ಅಂತ ಏನು ಹೇಳಿ ಪ್ರಾರಂಭದಲ್ಲಿ ತಿಳಿಸ್ಕೊಡ್ತಾರೋ, ಅದೇ ರೀತಿಯಾಗಿ ಭಗವಂತನ ಒಂದು ರೂಪದಿಂದ ಅಂದ್ರೆ ನಾರಾಯಣ ರೂಪದಿಂದ ಅಲ್ಲಿ ಭಗವಂತನನ್ನ ವಿಶೇಷವಾಗಿ ಕೂಡ ಚಿಂತನೆ ಮಾಡುತ್ತಾರೆ. ಅದಾದ ಮೇಲೆ ಲಕ್ಷ್ಮೀದೇವಿಯ, ವಾಯುದೇವರ 3 ರೂಪ. ವಾಯುದೇವರ 3 ರೂಪ ಅಂದ್ರೆ ನರನೆಂದು ಶೇಷನ ಪೆಸರು ನಾರಾಯಣನೇ ಮೆರೆವ ಮೂಲ ರೂಪ ವಿನಿಪ ಗುರು ವ್ಯಾಸ ನರೋತ್ತಮ ವಾಯು ದೇವಿ ಲಕ್ಷ್ಮಿ ಸರಸ್ವತಿಗೊಂದಿಸಿ ಗ್ರಂಥ ಓರೆಯುವುದು ಗಡ. ಅದೇ ಪ್ರಕಾರವಾಗಿ ರಾಜರು ನಮಗೆ ಮಂಗಳಾಚರಣೆ ಮಾಡಿ ಎಲ್ಲರ ಸ್ತೋತ್ರಗಳನ್ನು ಕೂಡ ಪ್ರತ್ಯೇಕವಾಗಿ ಮಾಡ್ತಾ ಬಂದಿದ್ದಾರೆ. ಅದು ಸ್ವಲ್ಪ ದೀರ್ಘಕಾಲದ ಅವಧಿಯಲ್ಲಿ ಚಿಂತನೆ ಮಾಡಬೇಕಾದಾಗ ಅವೆಲ್ಲವನ್ನ ಬಹಳ ಶಾಸ್ತ್ರಾರ್ಥಗಳ ವಿಚಾರಗಳನ್ನ ಕೊಟ್ಟು ಆಚಾರ್ಯರು ವೇದ ಪ್ರಸಿದ್ಧರು ಅನ್ನೋದನ್ನ, ವೇದ ಪ್ರತಿಪಾದ್ಯರು ಅನ್ನೋದನ್ನ ಚೆನ್ನಾಗಿ ಸಮರ್ಥನೆ ಮಾಡ್ತಾ ಬರ್ತಾರೆ. ಪ್ರಾರಂಭದಲ್ಲಿ ಇಷ್ಟನ್ನು ತಿಳಿಸಿ ನಮಗೆ ವೈಕುಂಠ ಲೋಕವನ್ನ ಪಡೆಯೋದಿಕ್ಕೆ ನಾವು ಪ್ರಯತ್ನ ಬಹಳ ಪಡಬೇಕಾಗತ್ತೆ. ಆದರೆ ನಾವು ಹೇಗಿದ್ದೀವಿ ನಾವು ಹಾಗಾದ್ರೆ ಅನ್ನೋದನ್ನ ರಾಜರು ನಮಗೆ ಮೊದಲು ತಿಳಿಸ್ತಾ ಇದ್ದಾರೆ. ವೈಕುಂಠ ಲೋಕದ ಪ್ರಾಪ್ತಿ ಇದು ಮುಖ್ಯವಾದದ್ದು. ಆದರೆ ಆ ವೈಕುಂಠ ಲೋಕ ಬೇಕು ಅಂತ ಇಷ್ಟಪಡ್ತಿದೀವಿ, ಆದ್ರೆ ಜೀವನ ಹೇಗ್ ಮಾಡ್ತಾ ಇದೀವಿ ನಾವು ಅಂತ ಕೇಳಿದರೆ, ಹರಿಕಥೆಗಳ ಕೇಳದವ ಬಹುಕಾಲ ಬಾಡಿದರೆ ಫಲವೇನು, ಕಾನನದ ಮರ ಸಾಸಿರ ಕಾಲವಿರದೆ ಕಾಗೆಯ ಹೆಸರು ಚಿರಜೀವಿ ಎನರೆ ಸಜ್ಜನರು. ಅವ್ರನ್ನ ಮುಂದೆ ಕೇಳ್ತಾ ಇದ್ದಾರೆ, ವೈಕುಂಠ ಲೋಕ ಬೇಕು, ಅದು ಹೇಗಿರುತ್ತೆ ಅಂತ ಮುಂದೆ ಹೇಳ್ತೀನಿ. ಅದ್ರ ಬಗ್ಗೆ ಆಸಕ್ತಿ ಇಲ್ಲ, ಅದಕ್ಕೆ ಬೇಕಾದ ಪ್ರಯತ್ನ ಇಲ್ಲ. ದೇಹ ಭಗವಂತ ಕೊಟ್ಟಿದ್ದಾನಲ್ವ, ಹರಿಕಥೆಗಳನ್ನು ಕೇಳೋದು ಬಹಳ ಪ್ರಧಾನ.
ಭಗವಂತನ ಕಥೆ ಕೇಳದೆ ಬಹುಕಾಲ ಬಾಡಿದರ ಫಲವೇನು? 100 ವರ್ಷ ಬದುಕಿದೆ, 110 ವರ್ಷ ಬದುಕಿದೆ, ಸರಿ ಮುಂದೇನು? ಜೀವನದ ಸಾರ್ಥಕತೆಯಲ್ಲಿ ಅಂತೆ ನಾರಾಯಣ ಸ್ಮೃತಿ, ಭಗವಂತನ ನಾಮಸ್ಮರಣೆ ಆಗ್ಬೇಕಲ್ವಾ? ಅದಾಗ್ಲಿಲ್ಲ ಅಂದ್ರೆ 100 ವರ್ಷ, 1000 ವರ್ಷ ಬದುಕಿದ್ರೆ ಏನ್ ಫಲಪ್ಪ? 1000 ವರ್ಷ ಇರುತ್ತಂತೆ ಮರಗಳು, 100 ವರ್ಷ ಇರುತ್ತೆ. ಕಾಗೆಯ ಹೆಸರು ಚಿರಜೀವಿ ಏನರೇ ಸಜ್ಜನರು. ಕಾಗೆಗೊಂದು ಹೆಸರಿದೆ ಅಂತ, ಚಿರಜೀವಿ ಚೈಕದೃಷ್ಟಿ ಅಂತ. ಯಾವುದೇ ಕಾಗೆ ಕರೀತಾರೆ. 1000 ವರ್ಷ ಬದುಕತ್ತೆ, ಒಂದೇ ಒಂದು ಕಣ್ಣಿರುತ್ತೆ, 1000 ವರ್ಷ ಬದುಕತ್ತಂತ. ತಗೊಂಡು ಏನ್ ಮಾಡ್ತೀರಾ? ಏನೇನಾದ್ರೂ ಒಂದು ಇಷ್ಟಾರು ಪ್ರಯೋಜನ ಇದೆಯಾ? ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ತರವಹ ಕಿನ್ನ ಜೀವಂತಿ ವಸ್ತ್ರಾಹ ಕಿನ್ನ ಶ್ವಸಂತ್ಯುತ ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ್ಯಾಹ ಪಶವೋಪರೇ. 1000 ವರ್ಷ ಈ ರೀತಿ ಮರಗಳಂತೆ, ಪಶುಗಳಂತೆ, ಪ್ರಾಣಿಗಳಂತೆ ಬದುಕಿದ್ರೆ ಅದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಕಾರು ಕನತಿದಿ ಶ್ವಾಸವ ಬಿಡದೆ, ಕಾರು ಕನತಿದಿ, ಈ ಕಮ್ಮಾರ ಇರ್ತಾರಲ್ಲ, ಅವನ ತುದಿ ಅದು ಉಸಿರಾಡದ ಅಂತ ಸೌಂಡ್ ಬರ್ತಿರುತ್ತೆ, ಅದು ಕೂಡ ಉಸಿರಾಡುತ್ತೆ. ಊರ ಹಂದಿ ನಾಯಿ ನರಿಗಳು ಪೂರೈಸಿಕೊಳ್ಳವೇ ತಮ್ಮ ತಮ್ಮ ಉದರ. ಹಂದಿ ಮೊದಲಾದ ಎಲ್ಲ ಪ್ರಾಣಿಗಳೆಲ್ಲವೂ ಕೂಡ, ಪ್ರಾಣಿಗಳದ್ದು ಸ್ವಭಾವ ಏನು? ಎದ್ದೇಳುತ್ತೆ, ತಿನ್ನತ್ತೆ, ಮತ್ತೆ ಮಲಗತ್ತೆ, ಮಲಮೂತ್ರ ವಿಸರ್ಜನೆ ಮಾಡುತ್ತೆ, ಮತ್ತೆ ಅಡ್ಡಾಡತ್ತೆ, ಮತ್ತೆ ತಿನ್ನತ್ತೆ. ಇಷ್ಟೇ ಜೀವನ. ಮನುಷ್ಯರಾದ ನಾವು ಕೂಡ ಹೀಗೆ ಬದುಕ್ಬಿಟ್ರೆ ಅದಕ್ಕೂ ನಮಗೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಮೂಷಕನ ಬಿಲದಂತೆ ಹರಿಕತಿ ಕೇಳಿ ಸಂತೋಷಿಸದ ಅವನ ಕರ್ಣಗಳು ಅಲ್ವಾ? ಈ ಇಲಿಗಳು, ಬಿಲಗಳು, ಇಲಿ ಬಿಲ ಇರುತ್ತಲ್ಲ, ಅದಕ್ಕೆ ಸಮಾನ ಅಂತ ಹೇಳ್ತಾರೆ. ಶಾಸ್ತ್ರ ಗ್ರಂಥಗಳ ಪಾಠ ಪ್ರವಚನವನ್ನ ಶ್ರವಣ ಮಾಡದೆ, ಭಗವಂತನ ಮಹಿಮೆಯನ್ನ ಕೇಳದೇ ಇರುವಂತಹ ಕಿವಿಗಳು ಇಲಿಯ ಬಿಲಗಳಂತೆ. ಶ್ರೀಶನ ಕ್ಷೇತ್ರಕ್ಕೆ ಹೋಗದ ಕಾಲ್ಗಳು ಪಾಷಾಣ ಪ್ರತಿಮೆ ಇಂದ್ರಿಗಳು ಹೇಳ್ತಾರೆ. ಭಗವಂತನನ್ನ ಕುರಿತು ಮಾಡದೇ ಇರುವಂತಹ ಯಾತ್ರೆ, ತೀರ್ಥಯಾತ್ರೆ, ಪಾದಯಾತ್ರೆ ಇನ್ನು ಮಾಡದೇ ಇದ್ದಂತಹ ಕಾಲುಗಳು ಎಲ್ಲ ಕಲ್ಲಿನ ಬಂಡೆ, ಕಲ್ಲಿನ ಪ್ರತಿಮೆ ಇದ್ದ ಹಾಗಷ್ಟೇ. ಇನ್ನೇನೇನೋ ಪ್ರಯೋಜನ ಇಲ್ಲ. ಕಲ್ಲಿನ ಬಂಡೆ ಹೆಂಗಿರುತ್ತೆ? ಇದ್ದಲ್ಲೇ ಇರುತ್ತೆ. ಒಂದು ಕಡೆ ಒಳ್ಳೆದ ಕಡೆ ಚಲಿಸಕ್ಕಾಗತ್ತ? ಅದು ಹಾಗಲ್ಲ. ಹರಿಯ ನೋಡದ ಕಣ್ಣು ನವಿಲಿನ ಕಣ್ಣು ನರಹರಿಯ ಪಾಡದವನ ಜಿಖ್ವೆ, ವರಲಿ ಬಳಲುವ ಮಂಡೂಕನ ಜಿಖ್ವೆ, ಹರಿಚರಣ ಕೆರಗದ ನರನು ವಾನರನು. ಭಾಗವತದ ಮಾತುಗಳೇ ಇವೆಲ್ಲವೂ ಕೂಡ. ಭಗವಂತನನ್ನು ನೋಡ್ಲಿಲ್ಲ ಅಂದ್ರೆ ಕಣ್ಣು, ನವಿಲಿಗೂ ಬೇಕಾದಷ್ಟು ಕಣ್ಣುಗಳಿದೆ, ಏನಾದ್ರೂ ಉಪಯೋಗ ಇದೆಯಾ? ಹರಿಯ ಪಾಡದವನ ಜಿಖ್ವೆ, ಅದಕ್ಕೆ ಹೊರಲಿ ಬಳಲುವ ಮಂಡೂಕನ ಜಿಖ್ವೆ, ಕಪ್ಪೆ ಒಟ್ಕೊಡ್ತಾನೇ ಇರತ್ತೆ ಯಾವಾಗ್ಲೂ. ಭಗವಂತನನ್ನ ವಿಚಾರ ಮಾತನಾಡದೆ ಬೇರೆ ಮಾತನಾಡ್ತಿದ್ರೆ ಬರೀ ವ್ಯರ್ಥವಾದ ಮಾತುಗಳೇ. ಹರಿಯ ಪಾದಕ್ಕೆರಗದನು ಅವನು ನರ ಅಲ್ಲ, ಅವನು ನಿಜವಾದ ಅವನು ಚರಣ ಕೆರಗದ ನರನು ವಾನರನು. ನರ ವಾನರ ಬಹಳ ವ್ಯತ್ಯಾಸ ಇಲ್ಲ, ಸಣ್ಣ ಸೂಕ್ಷ್ಮ. ಆದ್ರೆ ವಾನರರೆಲ್ಲರೂ ನರ ಆಗಬೇಕು ಅಂತ ಆದ್ರೆ ಬಹಳ ಪ್ರಯತ್ನ ಪಡಬೇಕು ನಾವು. ಹಾಗಾಗಿ ರಾಜರು ಹೇಳಿದ ಹಾಗೆ ನಿಜವಾಗ್ಲೂ ಹಾಗೆ ಇದ್ದೀವಲ್ವಾ? ರಾಜರು ಹೇಳಿದ್ರು ಸರಿ, ನಮಗೆ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಒಂದ್ಸತಿ ಹೇಗೆ ಜೀವನ ಮಾಡ್ತಾ ಇದ್ವಿ ನಾವೆಲ್ಲ? ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ ಅಲ್ವಾ? ಭಗವಂತ ಹೇಳಿದ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೀವಾ? ಸಾಧ್ಯನೇ ಇಲ್ಲ. ಈ ಕಡೆ ಜ್ಞಾನ ಮಾರ್ಗ ಇಲ್ಲ, ಈ ಕಡೆ ಕರ್ಮ ಮಾರ್ಗ ಇಲ್ಲ, ಯಾವ್ದ್ಯಾವ್ದ್ಯಾವ್ದ್ಯಾವ್ದೂ ಇಲ್ಲ. ಬೇರೆ ಎಲ್ಲದಕ್ಕೂ ಸಮಯ ಇರುತ್ತೆ. ಭಗವಂತನ ವಿಚಾರ, ಧರ್ಮದ ವಿಚಾರ ಬಂತು ಅಂತ ಕೂಡಲೇ ಯಾವುದ್ರ ಕಡೆ ಗಮನ, ಅದ್ರ ಕಡೆ ಗಮನವೇ ಹೋಗಲ್ಲ, ಉಳಿಕಿದ ಕಡೆನೇ ಹೋಗುತ್ತೆ. ಅದಕ್ಕೆ ಆಚಾರ್ಯ ಹೇಳಿದ್ದು ತದನಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರುಮಾನಸ ವೀಶಪದೆ. ಹಾಗಾಗಿ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಎಲ್ಲ ಮಾತುಗಳನ್ನ ಪ್ರೇರಿತರಾಗಿ ದಾಸರು ತಿಳಿಸಿಕೊಟ್ಟಿದ್ದಲ್ವಾ? ಭಗವಂತನ ನೋಡುವ ಕಣ್ಣ ನಮ್ಮ ಕಣ್ಣಾಗಬೇಕು. ನಮ್ಮ ಕಿವಿಗಳು ಭಗವಂತನ ವಾರ್ತೆ ಕೇಳುವುದಾಗಿರಬೇಕು. ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳು, ನರಗಳು ಕೂಡ ಭಗವಂತನಿಗಾಗಿ ಮೀಸಲಾಗಿರಬೇಕು. ಹರಿ ಸಮರ್ಪಣೆ ಮಾಡಿ ಬದುಕಿರೋ ಭಗವಂತನಿಗೆ ಪ್ರತಿಯೊಂದು ಅರ್ಪಣೆ ಮಾಡ್ತಾ ಬದುಕಬೇಕು ನಾವು. ಹೀಗೆ ಮಾಡಿದರೆ ಮಾತ್ರನೇ ಮೋಕ್ಷ, ವೈಕುಂಠ ಅಂತ ತಿಳಿಸ್ತಾ ಇದ್ದಾರೆ. ಒಂದು ಪ್ರಶ್ನೆ ಮಾಡ್ಕೊಳ್ಳುತ್ತಾರೆ. ಏನ್ ಪ್ರಶ್ನೆ ಅಂದ್ರೆ, ಸಾಮಾನ್ಯವಾಗಿ ಈ ಪುರಾಣಗಳೆಲ್ಲ, ಭಾಗವತಾದಿ ಪುರಾಣಗಳಲ್ಲಿ ನಾವು ಕೇಳ್ತೀವಿ, ಉಳಿದ ಪುರಾಣಗಳಲ್ಲೂ ಕೇಳ್ತಿರ್ತೀವಿ ನಾವು. ಏನು ಅಂತಂದ್ರೆ, ಪರೀಕ್ಷಿತ್ ಮಹಾರಾಜರು ಭಾಗವತವನ್ನ ಕೇಳಿ ಭಗವಂತನ ಪಾದಮೂಲವನ್ನ, ವೈಕುಂಠ ಲೋಕವನ್ನ ಹೊಂದಿದರು. ಕಟ್ವಾಂಗ ರಾಜ ಅಂತ ಇದ್ದ. ಕಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇಯತ್ಯುಕ್ತ ಮಿಹಾಯುಷಃ ಮುಹೂರ್ತ ಸಂಗಮಸೃಜ್ಯ ಗತವಾನ್ ಅಭಯಂ ಹರಿಂ. ಕಟ್ವಾಂಗ ರಾಜ ಅಂತ ದೇವದಾನರ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ, ಅವರ ಪರ ನಿಂತು ಯುದ್ಧ ಮಾಡಿದ. ಎಲ್ಲ ಮುಗಿದ ಮೇಲೆ ಏನು ವರ ಬೇಕು ಅಂದ್ರೆ, ಒಂದ್ ಕಡೆ ಇರ್ಲಿ ಸ್ವಾಮಿ,
ಮೊದಲು ಎಷ್ಟು ದಿವಸ ಬದುಕ್ತೀನಿ ನಾನು ಅದನ್ನು ಹೇಳ್ರಿ ಅಂದ್ರೆ, ಎಷ್ಟು ಒಂದು ಮುಹೂರ್ತ ಬದುಕ್ತಿಯಪ್ಪ ನೀನು, 48 ನಿಮಿಷಗಳಷ್ಟೇ ಬದುಕೋದು ಅಂತ ಹೇಳಿದ ತಕ್ಷಣನೇ ಎಲ್ಲವನ್ನ ತ್ಯಾಗ ಮಾಡಿ ಮಾನಸಿಕವಾಗಿ ಭಗವಂತನನ್ನ ಧ್ಯಾನಿಸಿ ಅಭಯಂ ಹರಿಂ, ಭಗವಂತನ ಅಭಯವಾದ ಲೋಕವನ್ನ ಪಡ್ಕೊಂಡ ಅಂತ ಹೇಳುತ್ತೆ. ಖಟ್ವಾಂಗ ರಾಜ ವೈಕುಂಠ ಲೋಕವನ್ನ ಪಡೆದ, ಪರೀಕ್ಷಿತ್ ಮಹಾರಾಜರು ವೈಕುಂಠ ಲೋಕವನ್ನ ಪಡೆದರು. ಅದಾದ ಮೇಲೆ ಭೃಗು ಋಷಿಗಳ ಕಥೆ ಕೇಳ್ತೀವಿ ನಾವು ಅಲ್ವಾ. ಭೃಗು ಋಷಿಗಳು ತ್ರಿಮೂರ್ತಿಗಳನ್ನ ಪರೀಕ್ಷೆ ಮಾಡುವ ಸಲುವಾಗಿ ಹೊರಟರು. ಎಲ್ಲಿಗೆ ಹೊರಟರು? ವೈಕುಂಠ ಲೋಕಕ್ಕೆ ಹೊರಟರು. ತಥೋ ವೈಕುಂಠ ಭಗವತ್ ಭಾಸ್ವರಂ ತಮಸಃ ಪರಂ ಯತ್ರ ನಾರಾಯಣ ಸಾಕ್ಷಾತ್ ನ್ಯಾಸಿನಾಂ ಪರಮಾಗತಿ ಶಾಂತಾನಾಂ ನ್ಯಸ್ತದಂಡಾನಾಂ ಯತೋ ನಾವರ್ತತೆ ಯತಿ. ಹೀಗೆಲ್ಲ ನಾವು ಕಥೆಗಳನ್ನ ಕೇಳಿದ್ದೀವಿ ವೈಕುಂಠದ ಬಗ್ಗೆ. ವೈಕುಂಠ ಲೋಕವನ್ನ ಹೊಂದಿದ್ರು, ವೈಕುಂಠ ಲೋಕಕ್ಕೆ ಹೋದ್ರು, ವೈಕುಂಠ ಲೋಕಕ್ಕೆ ಹೋದ್ ಬಂದ್ರು, ಹೀಗೆಲ್ಲ ಕೇಳ್ತೀವಿ ನಾವು. ಆದ್ರೆ ನಾವು ವೈಕುಂಠ ಲೋಕ ಅಂದ್ರೆ ಒಂದು ಅರ್ಥ ಮಾಡ್ಕೊಂಡಿದ್ದೀವಿ. ಏನ್ ಅರ್ಥ ಅಂದ್ರೆ, ನಚ ಪುನರಾವರ್ತತೆ ಎಂಬ ವೇದಾಂತ ಮನ್ನಿಸಿದ ಮುಕ್ತಿಯ ಬಿಟ್ಟಿನ್ನೊಂದು ಹೆಸರಿಲ್ಲದ ಮುಕ್ತಿ ಸಲ್ಲದಾಗಿ ನಮ್ಮ ಎಸೆವ ವೈಕುಂಠವೇ ಮುಖ್ಯ ಮೋಕ್ಷ. ವೈಕುಂಠದ ಬಗ್ಗೆ ಒಂದು ಸಾಮಾನ್ಯ ಒಂದು ಪರಿಕಲ್ಪನೆ ಏನು ಗೊತ್ತಾ ನಮಗೆ? ನಚ ಪುನರಾವರ್ತತೆ, ಅಲ್ಲಿಗೆ ಹೋದ ಜನರು ಒಮ್ಮಗನ್ನ ಹಿಂದಿರುಗರು, ಮತ್ತೆ ಬರ್ಲಿಕ್ಕೆ ಆಗೋದೇ ಇಲ್ಲ ಅಂತ ನಾವು ಕೇಳ್ತೀವಿ ನಾವು. ಆದ್ರೆ ಭೃಗು ಋಷಿಗಳು ವೈಕುಂಠ ಲೋಕಕ್ಕೆ ಹೋಗಿ ಬಂದ್ರು. ಬಲಿಚಕ್ರವರ್ತಿ ಭಗವಂತನ ಕಿರೀಟವನ್ನ ವೈಕುಂಠ ಲೋಕದಿಂದ ಕತ್ಕೊಂಡು ಬಂದ. ಹೀಗೆಲ್ಲ ನಾವು ಅನೇಕ ಪುರಾಣಗಳ ಕಥೆ ಕೇಳ್ತೀವಿ. ಹಾಗಾದ್ರೆ ಈ ಭಾಗವತದಲ್ಲಿ ಇನ್ನಿತರ ಪುರಾಣಗಳಲ್ಲಿ ಬಂದ ಕಥೆಗಳಲ್ಲಿ ಹೇಳಿದ ವೈಕುಂಠ ಬೇರೆ, ಈಗ ನೀವು ಹೇಳಕ್ ಕೂತಿರೋ ಇನ್ನೆಂದೂ ಬರದೇ ಇರುವ ವೈಕುಂಠ ಬೇರೆ, ಎರಡು ವೈಕುಂಠ ಏನಾದ್ರೂ ಇದೆಯಾ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಬಹಳ ಅದರ ವಿಶ್ಲೇಷಣೆ, ಬಹಳ ಅದರ ಸುಂದರವಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ನಮಗೂ ಅನ್ಸತ್ತಲ್ವಾ? ಹೌದಲ್ವಾ? ಹಾಗಾದ್ರೆ ಇಲ್ಲಿ ಹೇಳಿದ ಎಲ್ಲ ವೈಕುಂಠ ಲೋಕಗಳು ಬೇರೆ ಅಥವಾ ಒಂದೇನಾ? ಅಥವಾ ಇವಾಗ ನೀವು ಬರೋದೇ ಇಲ್ಲ, ಮತ್ತೆ ಒಂದ್ಸತಿ ಹೋದ್ಬಿಟ್ವಿ ಅಂದ್ರೆ ಪರಿಪೂರ್ಣವಾದ ದುಃಖರಹಿತವಾದ ಆನಂದವನ್ನೇ ಹೊಂದುವ ಲೋಕ, ಅನಂತ ಕಾಲದವರೆಗೂ ಅಲ್ಲೇ ಇರ್ತೀವಿ ಅನ್ನುವ ವೈಕುಂಠ ಏನಿದು? ಎರಡು ಬೇರೆಯೋ ಒಂದೆಯೋ ಅಥವಾ ಬೇರೆ ಬೇರೆ ಆದ್ರೆ ಅದು ಹೇಗೆ? ಹೀಗೆಲ್ಲ ಪ್ರಶ್ನೆ ಮಾಡ್ಕೊಳ್ತಾರೆ. ಅದಕ್ಕೆ ಉತ್ತರ ಬೇಕು ಅಂದ್ರೆ ನಾಳೆ ಉಪನ್ಯಾಸ ನೋಡೋಣ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಲೋಚಮಾಂತೆ ಪ್ರಿಯತಾಂ ಕಮಲಾಸನ ಸರ್ವಗುಣ ಸಂಪೂರ್ಣ ಸರ್ವದೋಷ ಪ್ರಿಯತಾಂ ಪ್ರೀತಜಯ